ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟ್ಯಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನಿಮ್ಮ ಜೊತೆ ಯಾವ ಏಂಜಲ್ಸ್ ಇದ್ದಾರೆ ಈ ಸಮಯದಲ್ಲಿ ಮತ್ತು ಯಾವ ವಿಚಾರದ ಬಗ್ಗೆ ನಿಮಗೆ ಸಹಾಯ ಮಾಡ್ತಿದ್ದಾರೆ ಅದನ್ನು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಆಲ್ ರೈಟ್, ಸೊ ಆ್ಯಸ್ ಯೂಶಲಿ ನಮ್ಮ ಹತ್ರ 2 ಗ್ರೂಪ್ ಇದೆ. ಇದು ಗ್ರೂಪ್ ನಂಬರ್ 1 ಈಶಲ್, ಗ್ರೂಪ್ ನಂಬರ್ 2 ನಿಮಗೆ ಇದು ಆಪ್ಷನ್. ಸೊ ಯಾವುದರಲ್ಲಿ ನಿಮಗೆ ಸಂದೇಶ ಇದೆ ಅಂತ ಅನ್ನಿಸ್ತಾ ಇದೆ, ಯಾವುದರಲ್ಲಿ ನಿಮ್ಮ ಏಂಜಲ್ಸು ನಿಮಗೆ ಸಂದೇಶ ತರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸು ಸೆಳೀತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ಯಾವ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ ಮತ್ತು ಯಾವ ವಿಚಾರದ ಬಗ್ಗೆ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಆಲ್ ರೈಟ್, ಸೊ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈಶಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ನನಗೆ ಮೆಸೇಜ್ ಬರ್ತಾ ಇರೋದು ನಿಮ್ಮ ಈ ಪರ್ಟಿಕ್ಯುಲರ್ ಏಂಜಲಿಂದ ನಿಮಗೆ ಫೋಕಸ್ ಮಾಡೋದಕ್ಕೆ ತುಂಬ ಸಹಾಯ ಮಾಡ್ತಿರ್ಬೋದು. ನೀವೇನಾದರೂ ಬದಲಾವಣೆ ತರಬೇಕಂತ ಅಂದ್ಕೊಳ್ತಾ ಇದ್ದೀರಾ ಜೀವನದಲ್ಲಿ, ಬಟ್ ಯಾವ ರೀತಿ ತರೋದು ಅಂತ ಗೊತ್ತಿಲ್ಲ ಅಂತ ಅಂದರೆ ಅದ್ರ ಬಗ್ಗೆ ಸಹಾಯ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತರ್ತಾ ಇದ್ದಾರೆ. ತುಂಬ ನಾಲೆಜ್ ಇನ್ಫಾರ್ಮೇಷನ್ ಲೈಕ್ ಏಂಜಲ್ ಆಫ್ ವಿಸ್ಡಮ್, ಏಂಜಲ್ ಆಫ್ ನಾಲೆಜ್, ಏಂಜಲ್ ಆಫ್ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಸ್ಟೆಪ್ಸ್ ನೆಕ್ಸ್ಟ್ ಸ್ಟೆಪ್ ಹೇಗೆ ತೊಗೋಬೇಕು, ಯಾವ ರೀತಿ ತೊಗೊಳ್ಬೇಕು, ಹೇಗೆ ಮುಂದೆ ಹೋಗಬೇಕು, ಯಾವ ಥರ ನೀವು ಅಂದ್ಕೊಂಡಿರೋ ಬದಲಾವಣೆನ ನಿಮ್ಮ ಜೀವನಕ್ಕೆ ತರಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ದಾರಿ ತೋರಿಸೋದಕ್ಕೆ ಈ ಪರ್ಟಿಕ್ಯುಲರ್ ಏಂಜಲ್ ನಿಮ್ಮ ಜೊತೆ ಇವಾಗ ಕೆಲಸ ಮಾಡ್ತಾ ಇರೋದು. ಐ ಆಮ್ ಗೆಟಿಂಗ್ ದಿಸ್ ಎನರ್ಜಿ ಆಫ್ ಏಂಜಲ್ ಆಫ್ ವಿಸ್ಡಮ್, ಏಂಜಲ್ ಆಫ್ ನಾಲೆಡ್ಜ್. ಓಕೆ, ಸೊ ನಿಮಗೆ ಈ ಸಮಯದಲ್ಲಿ ಆ್ಯಕ್ಷನ್ ತೊಗೊಳೋದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ವೆರಿ ಮ್ಯಾಸ್ಕ್ಯುಲಿನ್ ಎನರ್ಜಿ, ಲೈಕ್ ತುಂಬ I'm seeing a lot of masculine energy, yellow rays, like ನೀವಿವಾಗ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ನಿಮ್ಮ ಒಳಗಡೆಯಿಂದ ಧೈರ್ಯನ ತರೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಒಳಗಡೆ ಆ ಕೆಪಾಸಿಟಿ ಇದೆ, ಆ ಪೊಟೆನ್ಷಿಯಲ್ ಇದೆ, ನಿಮ್ಮ ಕೈಲಿ ಇದು ಸಾಧ್ಯ ಅಂತ ತೋರಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಮೋಟಿವೇಶನ್ಗೆ ಸಹಾಯ ಮಾಡ್ತಾ ಇದ್ದಾರೆ. ನೀವು ಹಿಂಜರಿತಿದ್ರೆ ಮುಂದೆ ಹೆಂಗೆ ಹೋಗೋದು ಅಂತ ಅದ್ರ ಬಗ್ಗೆ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಪುಷ್ ಮಾಡೋದಕ್ಕೆ, ನಿಮ್ಮನ್ನ ಆ ಡೈರೆಕ್ಷನಲ್ಲಿ 1 ಸ್ಟೆಪ್ ಆದರೂ ತೊಗೊಳ್ಳೋದಕ್ಕೆ. ಯಾಕೆಂದರೆ 1 ಸ್ಟೆಪ್ ತೊಗೊಂಡ್ರೆ ಇನ್ನೊಂದು ಸ್ಟೆಪ್ಪು ಅದಾಗದೆ ತೋರಿಸುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ನಂಬಿಕೆ ಮೇಲೇನೂ ತುಂಬ ಸಹಾಯ ಮಾಡ್ತಾ ಇದ್ದಾರೆ ನಿಮ್ಮ ಈ ಪರ್ಟಿಕ್ಯುಲರ್ ಏಂಜಲು, ಟು ಹೆಲ್ಪ್ ಯು ಬಿಲೀವ್. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರ್ಸ್ಕೊಳ್ಳೋದ್ರ ಬಗ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ನೀವೇನೋ ಬದಲಾವಣೆ ತರಬೇಕಂತ ಅಂದ್ಕೊಂಡಿದ್ದೀರಾ, ಆ ಡೈರೆಕ್ಷನಲ್ಲಿ ಮುಂದುವರಿಬೇಕಂತ ಅಂದ್ಕೊಂಡಿದ್ದೀರಾ, ಆ ಡೈರೆಕ್ಷನಲ್ಲಿ ನಾನು ಹೋಗ್ತೀನಿ, ನಾನು ಇದನ್ನು ಸಾಧಿಸ್ತೀನಿ, ಇದನ್ನು ಪಡಿತೀನಿ ಅಂತ ಹೇಳಿ ಸಂಕಲ್ಪ ಮಾಡಿರ್ಬೋದು, ಇಂಟೆನ್ಷನ್ ಸೆಟ್ ಮಾಡಿರ್ಬೋದು ನೀವು. ಸೊ ಈ ಪರ್ಟಿಕ್ಯುಲರ್ ಏಂಜಲು ನಿಮ್ಮ ಜೊತೆ ಇರೋದು ಈ ಸಮಯದಲ್ಲಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ತರೋದಕ್ಕೆ ಮತ್ತು ನೀವು ಆ್ಯಕ್ಷನ್ ತೊಗೊಳ್ಳೋದಕ್ಕೆ, ನಿಮ್ಮಲ್ಲಿರೋ ಆ ಧೈರ್ಯನ ನಿಮಗೆ ತೋರಿಸೋದಕ್ಕೆ. ಅಗೇನ್ ಲಯನ್ ಎನರ್ಜಿ, masculine energy, power energy, like ತುಂಬ ಪವರ್ಫುಲ್ ಮ್ಯಾಸ್ಕ್ಯುಲನ್ ಏಂಜಲಿಕ್ ಎನರ್ಜಿ ಬರ್ತಾ ಇರೋದು. ಡೆಫಿನೆಟ್ಲಿ ನಿಮ್ಮ ಆ್ಯಕ್ಷನ್ಸ್ಗೆ, ನಿಮ್ಮ ನೆಕ್ಸ್ಟ್ ಸ್ಟೆಪ್ಸ್ ತೋರಿಸೋದಕ್ಕೆ ನಿಮ್ಮ ಈ ಪರ್ಟಿಕ್ಯುಲರ್ ಏಂಜಲ್ ನಿಮಗೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಕ್ಲಾರಿಟಿ ತರೋದಕ್ಕೂ, ನೆಕ್ಸ್ಟ್ ಸ್ಟೆಪ್ ಎಲ್ಲಿ ಕಾಲಿಡಬೇಕು, ನೆಕ್ಸ್ಟ್ ಹೆಜ್ಜೆ ಎಲ್ಲ ಕಡೆ ಕತ್ತಲಿದೆ, ಎಲ್ಲಿ ಕಾಲಿಡೋದು ಅಂತ ಗೊತ್ತಾಗ್ತಿಲ್ಲ, ಕಾಲಿಟ್ರೆ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ ಭಯ, ಲೈಕ್ ಅನ್ಸರ್ಟನ್ಟಿ, ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಸೊ ಈ ಏಂಜಲ್ ಬಂದು ಅವರ ಒಂದು ಗೈಡೆನ್ಸಿಂದ, ಅವರ ಒಂದು ಬೆಳಕಿಂದ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಲಾರ್ಡ್ ಆಫ್ ಯೆಲ್ಲೋ ಗೋಲ್ಡನ್ ಎನರ್ಜಿ ಬರ್ತಾ ಇದೆ ಈ ಪರ್ಟಿಕ್ಯುಲರ್ ಏಂಜಲಿಂದ. ನಿಮ್ಮ ಜೊತೆ ಇರೋ ಈ ಸಮಯದಲ್ಲಿರೋ ಏಂಜಲು. ಓಕೆ, ಓಕೆ, ಲುಕ್ ಅಟ್ ದ್ಯಾಟ್. ನಮ್ಮ ಫಸ್ಟ್ ಏಂಜಲ್ ಬರ್ತಾ ಇರೋದು ಆರ್ಕೇಂಜಲ್ ಏರಿಯಲ್. ಅಗೇನ್ ನಾವು ಹೇಳ್ದಂಗೆ ಲಯನ್ ಎನರ್ಜಿ, ಫೈರ್ ಎನರ್ಜಿ, ಯೆಲ್ಲೋ ಎನರ್ಜಿ, ಲೈಕ್ ಪವರ್. ನಿಮ್ಮಲ್ಲಿರೋ ಆ ಪವರ್ನ ನಿಮಗೆ ತೋರಿಸ್ತಾ ಇರೋದು. ನಿಮ್ಮಲ್ಲಿ ಆ ಶಕ್ತಿ ಇದೆ, ನಿಮಗೆ ಇದು ಸಾಧ್ಯ ಅಂತ ಹೇಳಿ ಮೋಟಿವೇಟ್ ಮಾಡ್ತಾ ಇರೋದು. ಮತ್ತು ನಿಮ್ಮಲ್ಲಿ ಆ ಧೈರ್ಯನ ನಿಮ್ಮ ಒಳಗಡೆಯಿಂದ ಆಚೆ ತರೋದಕ್ಕೆ ಸಹಾಯ ಮಾಡ್ತಾ ಇರೋದು. ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ, ನಿಮ್ಮ ಕೈಲಿ ಇದು ಸಾಧ್ಯ. ಐ ಆಮ್ ಸೀಯಿಂಗ್ ಆಲ್ ಸಾರ್ಟ್ ಆಫ್ ಮೋಟಿವೇಶನ್. ನಿಮಗೆ ಮೋಟಿವೇಟ್ ಮಾಡ್ತಾ ಇರೋದು, ನಿಮ್ಮನ್ನ ಪುಷ್ ಮಾಡ್ತಾ ಇರೋದು, ನಿಮ್ಮಲ್ಲಿ
ಈ ಒಂದು ಕೆಪಾಸಿಟಿ ನಿಮಗಿದೆ ಅಂತ ಹೇಳಿ ತೋರಿಸೋ ಪ್ರಯತ್ನ ಮಾಡ್ತಾ ಇರೋದು. ಲೈಕ್ ಲಾರ್ಡ್ ಆಫ್ ಎಲ್ಲೋ ಆರೆಂಜ್ ಲೈಕ್ ಕೆಳಗಡೆ 2 ಚಕ್ರ ಸ್ವಾಧಿಷ್ಠಾನ ಮಣಿಪುರ 2 ಚಕ್ರದ ಬಗ್ಗೆನೂ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಲೈಕ್ ನಿಮಗೆ ಗೊತ್ತು, ನಿಮಗೆ ಇಂಥ ಒಂದನ್ನ ಪಡಿಬೇಕಂತ ಕ್ಲಾರಿಟಿ ಇದೆ, ನಿಮಗೆ ಇಂಥ ಒಂದನ್ನ ಬಯಸ್ತಾ ಇದ್ದೀರಾ, ಇಂಥ ಒಂದು ಲೈಫ್ ಬೇಕಂತ ನಿಮಗೆ ಗೊತ್ತು. ಬಟ್ ಆ ಡೈರೆಕ್ಷನಲ್ಲಿ ಸ್ಟೆಪ್ಸ್ ತೊಗೊಂಡಾಗ ಮಾತ್ರನೇ ಅದು ಸಾಧ್ಯ. ಸೊ ಹಾಗಾಗಿ ನಿಮ್ಮ ಜೊತೆ ಈ ಸಮಯದಲ್ಲಿ ವರ್ಕ್ ಮಾಡ್ತಾರೋ 2 ಏಂಜಲ್ಸೂ, ಒಂದು ಏಂಜಲ್ ಬಂದು ಏಂಜಲ್ ಆಫ್ ಪವರ್. ಓಕೆ, ಲೈಕ್ ಈ ಏಂಜಲ್ ಹೆಸರು ಆರ್ಕೇಂಜಲ್ ಏರಿಯಲ್ ಅಂತ ಹೇಳಿ, ಮತ್ತು ಈ ಏಂಜಲ್ ಆರ್ಕೇಂಜಲ್ ಚಾಮ್ಯುಯಲ್. ಆರ್ಕೇಂಜಲ್ ಚಾಮ್ಯುಯಲ್ ಯೂಶಲಿ ಹಿ ಬ್ರಿಂಗ್ಸ್ ಶಿ ಎರಡೂ 2 ಏಂಜಲ್ಸೂ, ಎಲ್ಲ ಏಂಜಲ್ಸೂ ಅಷ್ಟೇ ಶಿ ಎರಡೂ ಆಗ್ತಾರೆ. ನಮಗೆ ಯಾವ ಸಮಯದಲ್ಲಿ ಯಾವ ಥರ ಸಹಾಯ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ರೈಟ್ ನಾವು ನಿಮ್ಮ ಜೀವನದಲ್ಲಿ ಸಹಾಯ ತರ್ತಾ ಇರೋದು ಲಾರ್ಡ್ ಆಫ್ ಮ್ಯಾಸ್ಕ್ಯುಲನ್ ಎನರ್ಜಿ. ಮತ್ತು ಚಾಮ್ಯುಯಲ್ ನಿಮಗೆ ಸಹಾಯ ಮಾಡ್ತಾ ಇರೋದು ಡೆಫಿನೆಟ್ಲಿ ಇಲ್ಲ ಲವ್ ಸಿಚುವೇಶನ್ ಇರುತ್ತೆ, ಇಲ್ಲ ಕರಿಯರ್ ಜಾಬ್ ಮನಿ ಸಿಚುವೇಶನ್ ಇರುತ್ತೆ. ಹೌ ಟು ಮೇಕ್ ಮೋರ್ ಮನಿ, ಅಥವಾ ಬಿಸ್ನೆಸ್ಸಲ್ಲಿ ಮುಂದುವರಿಯೋದು ಹೇಗೆ, ಜಾಬಲ್ಲಿ ಮುಂದುವರಿಯೋದು ಹೇಗೆ, ಕರಿಯರಲ್ಲಿ ನೆಕ್ಸ್ಟ್ ಸ್ಟೆಪ್ ಹೋಗೋದು ಹೆಂಗೆ ನನ್ನ ಟ್ಯಾಲೆಂಟ್ಸ್ನ ಸ್ಕಿಲ್ಸ್ನ ಇನ್ನೂ ಶಾರ್ಪ್ ಮಾಡ್ಕೊಳ್ಳೋದು, ಹೇಗೆ ಮುಂದೆ ಹೋಗೋದು. ಸೊ ನೀವು ಇದ್ರ ಬಗ್ಗೆ ಎಲ್ಲ ಆಲೋಚಿಸ್ತಿದ್ರೆ ಡೆಫಿನೆಟ್ಲಿ ಇದು ನಿಮಗೆ ಈ 2 ಏಂಜಲ್ಸು ಈ ಸಮಯದಲ್ಲಿ ನಿಮ್ಮ ಸುತ್ತ ಇರೋದು. ಒಂದು ಏಂಜಲ್ ಬಂದು ಪಿಂಕ್ ಎನರ್ಜಿ ತರ್ತಾ ಇರೋದು, ಇನ್ನೊಂದು ಏಂಜಲ್ ಬಂದು ಎಲ್ಲೋ ಎನರ್ಜಿ. ಸೊ ಎಲ್ಲೋ ಇಸ್ ಪವರ್, ಪಿಂಕ್ ಇಸ್ ಲವ್. ನಿಮ್ಮ ಒಳಗಡೆ ಆ ಪ್ರೀತಿ ಶಕ್ತಿ ಎರಡೂ ನಿಮ್ಮ ಒಳಗಡೆನೇ ಇದೆ. ಸೊ ನಿಮ್ಮ ಕೈಲಿ ಎರಡನ್ನು ಯೂಸ್ ಮಾಡಿದಾಗ ಯು ವಿಲ್ ಬಿ ಅ ಮೇಜರ್ ಪವರ್ಫುಲ್ ಸೋಲ್. ನೀವು ಅದನ್ನು ಹೆಂಗೆ ಹೊರಗಡೆ ತೆಗಿಯೋದು ಅದ್ರ ಬಗ್ಗೆ ನಿಮಗೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಲುಕ್ ಎಟ್ ದಟ್, ವೆರಿ ಮ್ಯಾಸ್ಕ್ಯುಲನ್ ಎನರ್ಜಿ, ವೆರಿ ಫೆಮಿನನ್ ಎನರ್ಜಿ ಥರ ಇದೆ. ಎರಡನ್ನೂ ಮಿಕ್ಸ್ ಮಾಡಿದಾಗ ಪ್ಲ್ಯಾನ್ ಮಾಡೋದು ಫೆಮಿನನ್ ಎನರ್ಜಿ, ಬಟ್ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದು ಮ್ಯಾಸ್ಕ್ಯುಲನ್ ಎನರ್ಜಿ. ಆಲೋಚನೆ ಮಾಡೋದು, ಡ್ರೀಮ್ ಮಾಡೋದು, ವಿಷನ್ ಬೋರ್ಡ್ ಮಾಡೋದು, ವಿಜುವಲೈಸ್ ಮಾಡೋದು, ಮ್ಯಾಜಿಕ್ ಯೂಸ್ ಮಾಡೋದು, ಕ್ಯಾಂಡಲ್ ಯೂಸ್ ಮಾಡೋದು, ಅದೆಲ್ಲ ಫೆಮಿನನ್ ಎನರ್ಜಿ. ಬಟ್ ಅದನ್ನು ಮಾಡಿದ ಮೇಲೆ ನಾವು ಆ್ಯಕ್ಷನ್ಸ್ ತೊಗೋಬೇಕು, ಸ್ಟೆಪ್ಸ್ ತೊಗೋಬೇಕು, ಎಲ್ಲಿ ಹೋಗಬೇಕಾಗತ್ತೆ, ಯಾರನ್ನು ಮೀಟ್ ಮಾಡಬೇಕಾಗತ್ತೆ, ಜಾಬ್ಗೆ ಅಪ್ಲೈ ಮಾಡಬೇಕಿದ್ರೆ ಮಾಡಬೇಕಾಗತ್ತೆ, ಇಲ್ಲ ಯಾವ ಆಪರ್ಚುನಿಟಿ ಬರುತ್ತೆ ಆ ಥರ ಇನ್ಸ್ಪೈರ್ಡ್ ಆ್ಯಕ್ಷನ್ಸ್ ತೊಗೋಬೇಕಾಗತ್ತೆ, ಅದು ಮ್ಯಾಸ್ಕ್ಯುಲನ್ ಎನರ್ಜಿ. ಸೊ ಈ ಎರಡೂ ಜೊತೆಗೆ ವರ್ಕ್ ಮಾಡಬೇಕು. ಬರೀ ನಾವು ಕನಸು ಕಾಣ್ತಿದ್ರೆ ಮಾತ್ರ ಆಗೋದಿಲ್ಲ. ಕನಸನ್ನು ನಾವು ರಿಯಾಲಿಟಿಗೆ ತರೋದಕ್ಕೆ ನಮಗೆ ಒಳಗಡೆಯಿಂದ ಇನ್ಸ್ಪಿರೇಷನ್ ಬರುತ್ತಲ್ಲ, ಆ ಇನ್ಸ್ಪಿರೇಷನ್ನ ಫಾಲೋ ಮಾಡಿ ಹೆಂಗೆ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡೋದು ಪ್ರಾಕ್ಟಿಕಲ್ ಆಗಿ. ಸೊ ಆ 2 ಆಸ್ಪೆಕ್ಟ್ನು ನಿಮ್ಮ ಒಳಗಡೆಯಿಂದ ಆಚೆ ತೆಗೆಯೋ ಪ್ರಯತ್ನ ಪಡ್ತಾ ಇದ್ದಾರೆ ನಿಮ್ಮ ಈ ಪರ್ಟಿಕ್ಯುಲರ್ ಏಂಜಲ್ಸ್ ಈ ಸಮಯದಲ್ಲಿ. ಸೊ ಒನ್ ಎನರ್ಜಿ ವೆರಿ ಮ್ಯಾಸ್ಕ್ಯುಲನ್ ಎನರ್ಜಿ ನಿಮಗೆ ಆ್ಯಕ್ಷನ್ಸ್ ತೊಗೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇರೋದು, ನಿಮ್ಮ ಒಳಗಡೆ ಇರೋ ಪವರ್ನ ಜಾಗೃತಿ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರೋದು. ಇನ್ನೊಂದು ಏಂಜಲ್ ಬಂದು ನಿಮ್ಮ ಒಳಗಡೆ ಇರೋ ಆ ಪ್ರೀತಿನ, ನಿಮ್ಮ ಒಳಗಡೆ ಇರೋ ಆ ಧ್ಯೇಯನ, ಆ ಗೋಲ್ನ, ಆ ಡ್ರೀಮ್ನ ಇನ್ನೂ ಸ್ಟ್ರೆಂಥನ್ ಮಾಡೋದು ಹೆಂಗೆ, ಇನ್ನೂ ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋದು ಹೆಂಗೆ ಡ್ರೀಮ್ ಮಾಡೋದು, ಹೆಂಗೆ ವಿಜುವಲೈಸ್ ಮಾಡೋದು, ಹೆಂಗೆ ನಾವು ಅದ್ರ ಬಗ್ಗೆ ಹಗಲು ಕನಸು ಕಾಣೋದು ನಮಗೆ ಈ ಡ್ರೀಮ್ನ ಅಚೀವ್ ಮಾಡೋದಕ್ಕೆ. ಸೊ ಅದೆರಡೂ ಜೊತೆಗೆ ಸೇರಿದಾಗ್ಲೇ ಮ್ಯಾನಿಫೆಸ್ಟೇಷನ್ ಪವರ್ಫುಲ್ ಆಗಿರೋದು, ಮತ್ತು ಅದು ನಮ್ಮ ರಿಯಾಲಿಟಿಗೆ ಬರೋದು. ಸೊ ಈ ಸಮಯದಲ್ಲಿ ವೆರಿ ಬ್ಯೂಟಿಫುಲ್. ನಿಮ್ಮ ಜೊತೆ ಇಷ್ಟು ಪವರ್ಫುಲ್ ಏಂಜಲ್ಸ್ ಇದ್ದಾರೆ. ಆ್ಯಂಡ್ ಆಲ್ಸೋ 2 ಏಂಜಲ್ಸ್ನು ಆರ್ಕೇಂಜಲ್ಸ್ ಅಂದರೆ ಅವರು ಲೀಡರ್ಸ್ ಥರ, ಅವರು ದೊಡ್ಡ ಏಂಜಲ್. ಇವರ ಜೊತೆ ಸುಮಾರು ಏಂಜಲ್ಸ್ ಇರ್ತಾರೆ. ಈ ಏಂಜಲ್ ಜೊತೆ ಬೇರೆ ಥರ ಏಂಜಲ್ಸ್ ಇರ್ತಾರೆ, ಅಂದರೆ ಅವ್ರನ್ನ ಇವರು ನೋಡ್ಕೊಳ್ಳೋದು, ಲೀಡ್ ಮಾಡೋದು, ಆ ಥರ ಎನರ್ಜಿ. ಇಬ್ಬರೂ ಲೀಡರ್ ಥರ ಒಂದು ಎನರ್ಜಿ. ಅವ್ರವ್ರದ್ದೇ ಒಂದು, ಈ ಬಟಾಲಿಯನಲ್ಲಿ ಕಮಾಂಡರ್ ಇರ್ತಾರಲ್ಲ, ಅವ್ರದ್ದೇ ಕಮಾಂಡರ್, ಅವ್ರದ್ದೇ ಬಟಾಲಿಯನ್ ಇರುತ್ತೆ. ಆ ಥರ ಲೈಕ್ ಈ ಗ್ರೂಪ್ ಅವ್ರದ್ದೇ ಬೇರೆ ಏಂಜಲ್ಸ್ ಇರ್ತಾರೆ, ಈ ಗ್ರೂಪ್ ಅವ್ರ ಜೊತೆನೇ ಬೇರೆ ಏಂಜಲ್ಸ್ ಇರ್ತಾರೆ, ಬಟ್ ಎಲ್ಲ ಜೊತೆಗೆ ಹ್ಯುಮ್ಯಾನಿಟಿಗೆ ಸಹಾಯ ಮಾಡ್ತಾ ಇರೋವಂಥ ಸಮಯ ಇದು. ಸೊ ನಿಮಗೆ ಈ ಸಮಯದಲ್ಲಿ ನಿಮಗೆ ಏನು ಬೇಕು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ, ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋದಕ್ಕೆ, ಧೈರ್ಯವಾಗಿ ಮುಂದೆ ಹೋಗೋದಕ್ಕೆ, ಆ ನೆಕ್ಸ್ಟ್ ಸ್ಟೆಪ್ನ ತೋರಿಸೋದಕ್ಕೆ, ಅಲ್ಲಿ ಕಾಲಿಟ್ಟರೆ ನೀವು ಬೀಳೋದಿಲ್ಲ, ಬಿದ್ದರೂ ನಾವು ಮೇಲೆ ಎದ್ದೇಳೋಕ್ಕೆ ನಿಮ್ಮ ಕೈಲಿ ಸಾಧ್ಯ ಅಂತ ತೋರಿಸೋದಕ್ಕೆ. ಸೊ ಆ ಒಂದು ವಿಚಾರದಲ್ಲಿ ನಿಮಗೆ ಈ ಸಮಯದಲ್ಲಿ ಈ 2 ಏಂಜಲ್ಸೂ ನಿಮಗೆ ಸಹಾಯ ಮಾಡ್ತಾ ಇರೋದು. ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ, ಕೆಲವ್ರಿಗೆ ರಿಲೇಷನ್ಶಿಪ್ ಬಗ್ಗೆ ವಿಚಾರದಲ್ಲಿರ್ಬೋದು. ನಿಮಗೆ ಗೊತ್ತು ಕೆಲವೊಂದು ಆ್ಯಕ್ಷನ್ಸ್ ತೊಗೋಬೇಕು, ನಿಮಗೆ ಗೊತ್ತು ಕೆಲವೊಂದು ಬೌಂಡ್ರಿ ಸೆಟ್ ಮಾಡಬೇಕು,
ಅಂತ ಹೇಳಿ, ನಿಮಗೆ ಗೊತ್ತು ಈ ರಿಲೇಷನ್ಶಿಪ್ಪು ತುಂಬ ಟಾಕ್ಸಿಕ್ ಆಗಿದೆ, ನೀವು ಕೂತ್ಕೊಂಡು ಮಾತಾಡಬೇಕಾಗಿದೆ, ಇಲ್ಲ ನಿಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ ಅಂತ ಹೇಳಿ. ಬಟ್ ದೇರ್ ಇಸ್ ಸಮಥಿಂಗ್, ನೀವು ಯಾವುದೋ ವಿಚಾರದಲ್ಲಿ ರಿಲೇಷನ್ಶಿಪ್ ವಿಚಾರದಲ್ಲೂ ನೀವೇನಾದರೂ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಹಿಂಜರಿತಿದ್ರೆ, ಭಯ ಇದ್ದರೆ ಏನಾಗುತ್ತೋ ಮುಂದೆ ಏನಾಗುತ್ತೋ ಅಂತ ಹೇಳಿ, ಸೊ ಅದ್ರ ಬಗ್ಗೆ ಕ್ಲಾರಿಟಿಗೂ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನೀವು ಆಲೋಚನೆ ಮಾಡ್ತಿದ್ರೆ, ಡೆಫಿನೆಟ್ಲಿ ಅದ್ರ ಬಗ್ಗೆ ಕ್ಲಾರಿಟಿಗೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತಿಳಿಸೋದಕ್ಕೆ ನಿಮ್ಮ ಜೊತೆ ಈ ಏಂಜಲ್ಸು ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇರೋದು. ಅಗೇನ್ ಟು ಶೋ ನಿಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳಿ. ನಿಮಗೆ ಇಷ್ಟ ಇಲ್ಲದೆ ಇರೋ ಕಡೆ, ನಿಮಗೆ ಬೇಡದೇ ಇರೋ ಕೆಲಸನ ಯಾರೂ ಫೋರ್ಸ್ಫುಲ್ಲಾಗಿ ಮಾಡೋಕ್ಕಾಗೋದಿಲ್ಲ, ಯಾರನ್ನೂ ಫೋರ್ಸ್ಫುಲ್ಲಾಗಿ ನಿಮ್ಮನ್ನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವರ ಲೈಫಲ್ಲಿ. ವಾಟ್ ಎವರ್ ಫಾರ್ ದಟ್ ಮ್ಯಾಟರ್, ಯಾವುದೇ ಜಾಬ್ ಇರಲಿ, ಕರಿಯರ್ ಇರಲಿ, ಯಾವುದೂ ಫೋರ್ಸ್ಫುಲ್ಲಾಗಿ ನಿಮ್ಮ ಕೈಲಿ ಮಾಡಿಸೋದಕ್ಕೆ ಆಗೋದಿಲ್ಲ ಯಾರ ಕೈಲೂ. ಸೊ ಈ ಏಂಜಲ್ಸ್ ಬಂದು ಯಾವುದನ್ನ ಫೋರ್ಸ್ಫುಲ್ಲಾಗಿ, ಎಲ್ಲಿ ಫೋರ್ಸ್ ಫಿಟ್ ಆಗೋದಕ್ಕೆ ಟ್ರೈ ಮಾಡ್ತಾಯಿದ್ದೀರಾ, ಎಲ್ಲಿ ನಿಮಗೆ ಗೊತ್ತು ನೀವು ಅಲ್ಲಿ ನಿಮಗೆ ಆ ಖುಷಿ ಸಿಗ್ತಿಲ್ಲ ಅಂತ, ಬಟ್ ನೀವು ಫೋರ್ಸ್ಫುಲ್ಲಾಗಿ ನೀವೇ ವಾಲಂಟಿಯರ್ ಆಗಿ, ಇಲ್ಲ ಇದಿರೋದೇ ಹೀಗೆ ಅಂತ ಹೇಳಿ ತುಂಬ ಓವರಾಗಿ ಕಾಂಪ್ರಮೈಸ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಸೊ ನಿಮ್ಮ ಏಂಜಲ್ಸ್ ಬಂದು ಈ ಸಮಯದಲ್ಲಿ ಆ ರಿಯಾಲಿಟಿನ ಓಪನ್ ಮಾಡಿ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಲೈಕ್ ಯಾಕೆ ಇಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ. ಲುಕ್ ಅಟ್ ದಟ್, ವಿ ಹ್ಯಾವ್ ಲಾಯಲ್ ಹಾರ್ಟ್, ಅಗೇನ್ ಸೇಮ್ ಪಿಂಕ್ ಕಲರ್, Archangel Chamuel energy. For some of you it definitely relationship related, because we have loyal hearts. ಮತ್ತು ಬೇರೆಯವ್ರಿಗೆ ನೆಕ್ಸ್ಟ್ ಯಾವ ಜನರನ್ನ ಭೇಟಿ ಮಾಡಬೇಕು, ಯಾವ ಜನರನ್ನ ನಿಮ್ಮ ಲೈಫಲ್ಲಿ ತಂದರೆ ನಿಮಗೆ ಸಹಾಯ ಆಗುತ್ತೆ. ಸೊ ಈ ವಿಚಾರದ ಬಗ್ಗೆನೂ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲ ನೀವು ಯಾವುದೇ ಸಿಚುವೇಷನಲ್ಲಿರಲಿ ನೆಕ್ಸ್ಟ್ ಸ್ಟೆಪ್ನ ತೋರಿಸೋ ವಿಚಾರದಲ್ಲಿ ನಿಮಗೆ ಈಗ ಸಹಾಯ ಬರ್ತಾ ಇರೋದು, ಇಲ್ಲ ಸಹಾಯ ಮಾಡ್ತಾ ಇರೋದು. ಸೊ ಡೆಫಿನೆಟಾಗಿ ಕೆಲವ್ರಿಗೆ ಗ್ರೂಪು, ಕಮ್ಯುನಿಟಿ, ಆ್ಯಂಡ್ ವಿ ಹ್ಯಾವ್ ನಂಬರ್ 11, ತುಂಬ ಸಹಾಯ ತರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಏಂಜಲ್ಸು. ಲೈಕ್ ಡೈರೆಕ್ಟಾಗಿ ಫಿಸಿಕಲ್ಲಾಗಿ ಜನರು ನಿಮ್ಮ ಲೈಫಲ್ಲಿ ಬರ್ಬೋದು. ಲೈಕ್ ಮೆಂಟೋರ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಫ್ರೆಂಡ್ ನಿಮಗೆ ಬೇರೆಯವ್ರನ್ನ ರೆಫರ್ ಮಾಡ್ಬೋದು. ನೀವು ಅಲ್ಲಿ ಜಾಬ್ ಅಪ್ಲೈ ಮಾಡ್ಬೋದು. ಅಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ ನಿಮಗೆ ಗೊತ್ತಿಲ್ದಿರ, ನಿಮ್ಗೆ ಈ ಜಾಬ್ ಬೇಕು ಅಂತಲೇ ಗೊತ್ತಿಲ್ದಿರನೂ ಅದು ನಿಮಗೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ ಥರ ಬರ್ಬೋದು. ಬಟ್ ಡೆಫಿನೆಟ್ಲಿ ಎಷ್ಟೊಂದು ಜನನ ಸಿಚುವೇಶನನ್ನು ನಿಮಗೆ ಅಲೈನ್ ಮಾಡ್ತಾ ಇದ್ದಾರೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ಗೆ, ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ನೀವು ಮುಂದೆ ಹೋಗೋದಕ್ಕೆ. ಓಕೆ, ಬಟ್ ಡೆಫಿನೆಟಾಗಿ ವಿ ಹ್ಯಾವ್ ಲಾಟ್ ಆಫ್ ಎಲಿಫೆಂಟ್ಸ್ ಹಿಯರ್, ಔಲ್ಸ್ ಹಿಯರ್. ಸೊ ದಿಸ್ ಈಸ್ ಕಮ್ಯುನಿಟಿ, ಹೊಸ ಜನರು. ಕೆಲವ್ರಿಗೆ ಇದು ಪರ್ಸ್ನಲ್ಲಾಗಿ ಫಿಸಿಕಲ್ ಜನರಲ್ಲ ಅಂದರೂ ಆನ್ಲೈನಲ್ಲಿ ನೀವು ಯಾರನ್ನಾದ್ರೂ ಮೀಟ್ ಮಾಡ್ಬೋದು, ಇಲ್ಲ ಯಾರನ್ನಾದ್ರೂ ಮೆಂಟೋರಾಗಿ ಕನ್ಸಿಡರ್ ಮಾಡ್ಬೋದು, ಇಲ್ಲ ಯಾರ್ದಾದ್ರೂ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗ್ಬೋದು. ಆ ವಿಡಿಯೋಸ್ ನೋಡ್ತಾ ನೋಡ್ತಾ ನಿಮಗೆ ಇನ್ಸ್ಪಿರೇಷನ್ ಸಿಗ್ಬೋದು ನೀವು ನೆಕ್ಸ್ಟ್ ಸ್ಟೆಪ್ಸ್ ತೊಗೊಳೋದಕ್ಕೆ. ಅವ್ರನ್ನ ನೋಡಿ ನೀವು ಫಾಲೋ ಮಾಡಬೇಕಂತ ಅನಿಸ್ಬೋದು. ಯಾರಿಂದನೋ ನೀವು ಇನ್ಫ್ಲೂಯೆನ್ಸ್ ಆಗಿ ನೀವು ಏನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರೋ ಅದನ್ನು ಆಲ್ರೆಡಿ ಮಾಡಿರೋರನ್ನ ನೋಡಿ ನೀವು ಇನ್ಸ್ಪೈರ್ ಆಗ್ಬೋದು. ಬಟ್ ನಿಮ್ಮ ಬೆಳವಣಿಗೆಗೆ ನೀವು ಮುಂದೆ ಹೋಗೋದಕ್ಕೆ ಏನು ಬೇಕು ಆ ಒಂದು ಸ್ಟೆಪ್ಸ್ನ ನಿಮಗೆ ತರ್ತಾ ಇದ್ದಾರೆ, ನಿಮಗೆ ಅಲೈನ್ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗೋದಕ್ಕೆ ಮುಂಚೆ ಫಸ್ಟ್ ಆಫ್ ಆಲ್ ಅವ್ರು ನಿಮಗೆ ಸಹಾಯ ಮಾಡ್ತಾ ಇರೋದು ನಿಮ್ಮ ಒಳಗಡೆಯಿಂದ ನೀವು ಯಾರಂತ ನೀವು ತಿಳ್ಕೊಳ್ಳೋ ಸಹಾಯ ನಿಮಗೆ ಮಾಡ್ತಾ ಇದ್ದಾರೆ. ಲುಕ್ ಅಟ್ ದಟ್, ವಿ ಹ್ಯಾವ್ ನಂಬರ್ 11, ನಂಬರ್ 33, 2 ಮಾಸ್ಟರ್ ನಂಬರು ಮತ್ತು 2 ಆರ್ಕೇಂಜಲ್ಸ್ ಇದ್ದಾರೆ. ಸೊ ವೆರಿ ಪವರ್ಫುಲ್ ಗ್ರೂಪ್, ಪವರ್ಫುಲ್ ರೀಡಿಂಗ್, ಪವರ್ಫುಲ್ ಸೋಲ್ಸ್ ಎಲ್ರೂ. ಬಿಕಾಸ್ ನಿಮಗೆ ಗೊತ್ತಿಲ್ದಿರ ನೀವು ಸೊಸೈಟಿ ಅಥವಾ ಜನರು ಏನು ಹೇಳ್ತಾರೆ ಆ ಥರ ಜೀವನ ಮಾಡೋ ಪ್ರಯತ್ನ ಪಟ್ಟಿದ್ರೆ, ನೀವು ಇಷ್ಟು ಕಾಲ ನಿಮ್ಮ ಆ ಎಲ್ಲ ಬಿಲೀಫ್ಸ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ ಈಗ ನಿಮಗೆ. ಲೈಕ್ ಇಸ್ ದಿಸ್ ರಿಯಲ್, ಇದು ನಾನಾ, ಅಥವಾ ನಾನು ಬೇರೆಯವ್ರು ಹೇಳಿದ್ನ ತುಂಬ ದಿನ ಫಾಲೋ ಮಾಡಿದ್ದೀನಿ, ಸೊ ನನಗೇನು ಬೇಕಂತ ನನಗೆ ಗೊತ್ತಿಲ್ಲ, ಮರ್ತು ಹೋಗ್ಬಿಟ್ಟಿದ್ದೀನಿ, ನನ್ನ ಬೇಕು ಬೇಡಗಳನ್ನೇ ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ. ಎಲ್ಲರನ್ನೂ ನೋಡ್ಕೊಳ್ತಾ, ಎಲ್ಲರಿಗೆ ಹೆಂಗೆ ಬೇಕೋ ಆ ಥರ ಇರ್ತಾ, ಎಲ್ಲರನ್ನೂ ಅಕಾಮಡೇಟ್ ಮಾಡ್ತಾ, ನಾನು ಯಾರು, ನನ್ನತನ ಏನು, ನಾನು ಯಾರಂತಲೇ ನಾನು ಮರ್ತು ಹೋಗ್ತಾ ಇದ್ದೀನಿ. ಸೊ ಅದನ್ನು ನಿಮಗೆ ನೆನಪಿಸ್ತಾ ಇದ್ದಾರೆ ಈ ಸಮಯದಲ್ಲಿ. ಮತ್ತು ನಿಮಗೆ ಏನು ಬೇಕಂತ ತಿಳ್ಕೊಂಡಾಗ ಮಾತ್ರ ನೀವು ಆ ಡೈರೆಕ್ಷನಲ್ಲಿ ಹೋಗೋಕ್ಕೆ ಸಾಧ್ಯ. ಸೊ ಮೇಜರ್ ಕ್ಲಾರಿಟಿ ಮತ್ತು ನೆಕ್ಸ್ಟ್ ಸ್ಟೆಪ್ಸ್ಗೆ ಏನೆಲ್ಲ
ಬೇಕಾಗತ್ತೆ ನಿಮಗೆ. ಇನ್ಫಾರ್ಮೇಷನ್ ಇರ್ಬೋದು, ಗೈಡೆನ್ಸ್ ಇರ್ಬೋದು. ಸ್ಟಾರ್ಟಿಂಗ್ನಲ್ಲೇ ಹೇಳ್ದಂಗೆ ತುಂಬ ಇನ್ಫಾರ್ಮೇಷನು ಬರ್ತಾ ಇದೆ ಬೈ ದ ಬುಕ್. ಇಮಿಡಿಯೇಟ್ ಅಂದರೆ ಸಡನ್ನಾಗಿ ನಿಮ್ಗೆ ಯಾವುದಾದ್ರೂ ಬುಕ್ ಮೇಲೆ ಇಂಟ್ರೆಸ್ಟ್ ಬರ್ಬೋದು, ಇಲ್ಲ ಯಾರಾದರೂ ಬುಕ್ನ ರೆಫರ್ ಮಾಡ್ಬೋದು. ಆ ಬುಕ್ ಓದ ತಕ್ಷಣ ಇಲ್ಲ ಓದಬೇಕಾದ್ರೆ ಅದರಲ್ಲಿರೋ ಇನ್ಫಾರ್ಮೇಷನ್ ನಿಮ್ಮ ನೆಕ್ಸ್ಟ್ ಸ್ಟೆಪ್ಸ್ಗೆ ತುಂಬ ಯೂಸ್ ಆಗ್ಬೋದು. ಐ ಡೋಂಟ್ ನೋ, ಬಟ್ ತುಂಬ ಇನ್ಫಾರ್ಮೇಷನ್ ಇದೆ, ಇನ್ಫ್ಲೂಯೆನ್ಸ್ ಇದೆ. ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ಬೇರೆಯವ್ರನ್ನ ಫಾಲೋ ಮಾಡಬೇಕಂತ ಹೇಳಿ ನಿಮಗೆ ಇಂಟ್ರೆಸ್ಟ್ ಬರ್ಬೋದು. ಅವ್ರನ್ನ ನೋಡ್ತಾ ನೋಡ್ತಾ ನೀವು ಅವ್ರನ್ನ ಲೈಕ್ ದೇ ಬಿಕಮ್ ಯುವರ್ ಗೈಡ್ ಅನ್ನೋ ಥರ, ನಿಮ್ಮ ಮೆಂಟೋರ್ ಅನ್ನೋ ಥರ, ನಿಮ್ಮ ಇನ್ಫ್ಲುಯೆನ್ಸರ್ ಅನ್ನೋ ಥರ. ಸೊ ದೆರ್ ಇಸ್ ಸಮಥಿಂಗ್ ಚೇಂಜಿಂಗ್ ನಿಮ್ಮ ನೆಕ್ಸ್ಟ್ ಸ್ಟೆಪ್ಗೆ. ಈ ಡ್ಯಾನ್ಸಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾವು ಕೊರಿಯೋಗ್ರಾಫ್ ಮಾಡ್ತೀವಲ್ಲ ಆ ಥರ. ಸೊ ನೆಕ್ಸ್ಟ್ ಸ್ಟೆಪ್ನ ನಿಮಗೆ ತೋರಿಸ್ತಾ ಇದ್ದಾರೆ ನಿಮ್ಮ ಈ ಏಂಜಲ್ಸು ಈ ಸಮಯದಲ್ಲಿ. ಮತ್ತು ನಿಮ್ಮ ಒಳಗಡೆ ಇರೋ ಆ ಮೋಟಿವೇಶನನ್ನು, ನಿಮ್ಮ ಒಳಗಡೆ ಇರೋ ಆ ಸ್ಥೈರ್ಯನ ನಿಮಗೆ ನೆನಪು ಮಾಡಿಸ್ತಾ ಇದ್ದಾರೆ. ನೀವು ಯಾರಂತ ನೀವು ಮರ್ತು ಹೋಗ್ಬಿಟ್ಟಿದ್ದೀರಾ, ಅದನ್ನು ನಿಮ್ಮ ಗಮನಕ್ಕೆ ತರೋ ಅಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಿಮಗೆ ಅದು ನಿಮ್ಮ ಗಮನಕ್ಕೆ ಬರ್ತಿದೆ, ಆದರೆ ಅದನ್ನು ಫುಲ್ಲಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಧೈರ್ಯನ ತರ್ತಾ ಇದ್ದಾರೆ ಈ ಏಂಜಲ್ಸು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ. ಕೆಲವ್ರಿಗೆ ಡೆಫಿನೆಟ್ಲಿ ಲವ್ ರಿಲೇಷನ್ಶಿಪ್ಸ್ ಬಗ್ಗೆ ತರ್ತಾ ಇದ್ದಾರೆ, ಸಪೋರ್ಟು ಮತ್ತು ಹೀಲಿಂಗು. ಕೆಲವ್ರಿಗೆ ಇದು ಆಲ್ರೆಡಿ ಹಾರ್ಟ್ ಬ್ರೇಕ್ ಆಗಿರೋವಂಥ ಸಿಚುವೇಶನ್ ಇರ್ಬೋದು, ನೀವು ಅದರಿಂದ ಹೀಲ್ ಆಗ್ತಿರ್ಬೋದು. ಸೊ ಈ ಏಂಜಲ್ಸ್ ಬಂದು ಆ ಹೀಲಿಂಗಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ವಾಪಸ್ ನೀವು ನಿಮ್ಮ ಒಂದು ಪವರ್ನ ವಾಪಸ್ ತಗೊಳ್ಳೋ ವಿಚಾರದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ. ನೀವು ಕಳೆದೋಗ್ಬಿಟ್ಟಿದ್ದೀನಿ, ಇನ್ನು ಜೀವನ ಸಾಧ್ಯ ಇಲ್ಲ, ಇನ್ನು ಮುಂದೆ ನನಗೆ ಹೆಂಗೆ ಅಂತಲೇ ಗೊತ್ತಿಲ್ಲ ಅಂಥೇಳಿ ಕಳೆದೋಗಿರೋ ಥರ ಇದ್ದರೆ ಆ ಕ್ಲಾರಿಟಿ ಬರ್ತಾ ಇದೆ. ಆ ಮಳೆ ಬಂದು ಡಾರ್ಕ್ ಕ್ಲೌಡ್ಸ್ ಎಲ್ಲ ರಿಲೀಸ್ ಆಗಿ ವಾಪಸ್ಸು ಬ್ರೈಟ್ ಶೈನಿಂಗ್ ಬ್ಲೂ, ಡೀಪ್ ಬ್ಲೂ ಸ್ಕೈ, ರೇನ್ಬೋ. ಸೊ ಆ ಥರ ಒಂದು ಎನರ್ಜಿಗೆ ಮೂವ್ ಮಾಡೋ ವಿಚಾರದಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಿಕ್ಸ್ ಆಫ್ ಸ್ವಾರ್ಡ್ಸ್ ಬಂದು ತುಂಬ ಬೇಜಾರಲ್ಲಿ ಮುಂದೆ ಹೋಗ್ತಾ ಇರೋದು, ಏನನ್ನೋ ಕಳ್ಕೊಂಡು ಎಲ್ಲ ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರೋವಂಥ ಒಂದು ಎನರ್ಜಿ. ಕೆಲವರಿಗೆ ಡೆಫಿನೆಟ್ ಆಗಿ ಹಾರ್ಟ್ ಬ್ರೇಕಿಂದ ಆಚೆ ಬಂದಿದ್ದೀರಾ, ಅದರ ಹೀಲಿಂಗಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಲಿಂಗಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು, ಹೆಂಗೆ ಇದರಿಂದ ಆಚೆ ಬರೋದು ಅನ್ನೋ ವಿಚಾರದಲ್ಲಿ ಡೆಫಿನೆಟ್ ಆಗಿ ನಿಮಗೆ ಧೈರ್ಯ ತರ್ತಾ ಇದ್ದಾರೆ. ಒಬ್ಬರು ಬಿಟ್ಟು ಹೋಗಿದ ಮಾತ್ರಕ್ಕೆ ನಮ್ಮ ಜೀವನ ಮುಗ್ದೋಗಲ್ಲ. ಇಟ್ ವಾಸ್ ಜಸ್ಟ್ ಅ ಚಾಪ್ಟರ್ ನಮ್ಮ ಜೀವನದಲ್ಲಿ. ಅವ್ರು ಇಡೀ ಬುಕ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾರು ಬಿಟ್ಟು ಹೋದರು, ಏನು ಬಿಟ್ಟು ಹೋಯಿತು, ಇಲ್ಲ ಏನಾಯಿತು ನಮ್ಮ ಜೀವನದಲ್ಲಿ, ಅದು ಬರೀ ಒಂದು ಚಾಪ್ಟರು. ಇನ್ನು ನಿಮ್ಮದು ಇಡೀ ಬುಕ್ ಬರೆಯೋದಿದೆ ನಿಮಗೆ. ಸೊ ಆ ಒಂದು ಫೋಕಸ್ನ ಕಳ್ಕೊಬೇಡಿ. ಒಂದೇ ಒಂದು ವ್ಯಕ್ತಿ ನಿಮ್ಮ ಇಡೀ ಜೀವನನ ಡಿಫೈನ್ ಮಾಡೋಕ್ಕಾಗಲ್ಲ. ಇಡೀ ಪುಸ್ತಕದಲ್ಲಿ ಒಂದೇ ಕ್ಯಾರೆಕ್ಟರ್ ಇರೋದಕ್ಕಾಗಲ್ಲ. ಕೆಲವರು ಬರೀ ಒಂದು ಚಾಪ್ಟರ್ಗೆ ಮೀಸಲಿರ್ತಾರೆ, ಸೀಮಿತವಾಗಿರ್ತಾರೆ. ಕೆಲವರು ಇಡೀ ಬುಕ್ಕಲ್ಲಿರ್ತಾರೆ. ಸೊ ಇಡೀ ಬುಕ್ಕಲ್ಲಿ ಇರೋ ಅಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಅವ್ರು ಬಂದಾಗ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ. ಸೊ ಅಲ್ಲಿ ತನಕ ನೀವು ನಿಮ್ಮ ಜೀವನನ ನೋಡಬೇಕು, ನಿಮ್ಮ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಸೊ ನಿಮ್ಮ ಏಂಜಲ್ಸು ಈ ಸಮಯದಲ್ಲಿ ನಿಮಗೆ ಆ ಧೈರ್ಯನ ತಂದು ನೀವು ಮುಂದೆ ಹೋಗೋದಕ್ಕೆ, ನೀವು ಫ್ರೀ ಆಗೋದಕ್ಕೆ, ನಿಮ್ಮ ಹಾರ್ಟ್ನ, ನಿಮ್ಮ ಎನರ್ಜಿನ ರಿಲೀಸ್ ಮಾಡೋದಕ್ಕೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. 9 ಆಫ್ ಕಪ್ಸ್ ಕೆಲವ್ರಿಗೆ ಡೆಫಿನೆಟ್ಲಿ ದಿಸ್ ಈಸ್ ಅಬೌಟ್ ಸ್ಯಾಟಿಸ್ಫ್ಯಾಕ್ಷನ್, ಹ್ಯಾಪಿನೆಸ್, ಫ್ರೀಡಮ್, ಲಿಬ್ರೇಷನ್. ಲೈಕ್ ಹೆಂಗೆ ನಾನು ಖುಷಿಯಾಗಿರೋದು ಅಂತ ಕೇಳಿರ್ಬೋದು ಕೆಲವರು ಹೆಂಗೆ ನಾನು ಇನ್ಕಮ್ ಜಾಸ್ತಿ ಮಾಡ್ಕೋಬೇಕಂತ ಕೇಳಿರ್ಬೋದು. ನೀವು ಏನೇ ಕೇಳಿರಲಿ ಅದರದ್ದು ಸ್ಟೆಪ್ಸ್ ತೋರಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ. ಯಾಕೆಂದರೆ ಆರ್ಕೇಂಜಲ್ ಚಾಮ್ಯಲ್ ಜಾಬ್, ಕರಿಯರ್ ಚೇಂಜಸ್ ಪ್ಲಸ್ ನಮ್ಮ ರಿಲೇಷನ್ಶಿಪ್ ವಿಚಾರದಲ್ಲಿ ಸಹಾಯ ಮಾಡೋದು ಎರಡೂ ಆರ್ಕೇಂಜಲ್ ಚಾಮ್ಯಲ್. ಈಸ್ ಅ ಬ್ಯೂಟಿಫುಲ್ ಏಂಜಲ್ ಆರ್ಕೇಂಜಲ್ ಚಾಮ್ಯಲ್. ಐ ಹ್ಯಾವ್ ಅ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಿರೋದು. ನೀವು ಸುಮ್ಮನೆ ಹೀಗೆ ಅವ್ರ ಬಗ್ಗೆ ಮಾತಾಡೋಷ್ಟರಲ್ಲಿ ಅವರು ನಮ್ಮ ಪಕ್ಕ ಇರೋ ಅಂಥ ಫೀಲಿಂಗ್ ಆಗುತ್ತೆ. ಅಷ್ಟು ಈಸಿಯಾಗಿ ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಆರ್ಕೇಂಜಲ್ ಚಾಮ್ಯಲ್. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಪೀರಿಯಡ್ ನಿಮ್ಮ ಲೈಫಲ್ಲಿ. ಖಂಡಿತ ಈ ಒಂದು ಸಪೋರ್ಟ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಮುಂದೆ ಹೋಗೋದಕ್ಕೆ ಹೆದರ್ಕೋಬೇಡಿ. ನೀವೇನು ಸಾಧನೆ ಮಾಡ್ಕೋಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದ್ರ ಡೈರೆಕ್ಷನಲ್ಲಿ ಆ್ಯಕ್ಷನ್ಸ್ ತೊಗೊಳ್ಳೋದಕ್ಕೆ ಹೆದರ್ಕೋಬೇಡಿ. ಯು ಡಿಸರ್ವ್ ಗುಡ್, ಯು ಡಿಸರ್ವ್ ಬೆಟರ್, ನೆವರ್ ಸೆಟಲ್. ಓಕೆ, ಬೇಡದೇ ಇರೋ ಕಡೆ ಸೆಟಲ್ ಆಗೋಕ್ಕೆ ಹೋಗಬೇಡಿ. ಯು ಡಿಸರ್ವ್ ಬೆಟರ್. ಸೊ ಅದು ನಿಮ್ಮ ಇವತ್ತಿನ ಸಂದೇಶ ನಿಮ್ಮ ಏಂಜಲ್ಸಿಂದ ಗ್ರೂಪ್ ನಂಬರ್ 1. ಓಕೆ, ಐ ಆಮ್ ರೆಡಿ ಟು ಟೇಕ್ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಹೇಳಿ, ಐ ಆಮ್ ರೆಡಿ ಟು ರಿಸೀವ್ ನೆಕ್ಸ್ಟ್ ಸ್ಟೆಪ್ಸ್, ಐ ಆಮ್ ರೆಡಿ ಟು ರಿಸೀವ್ ಗೈಡೆನ್ಸ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಅದು ನಿಮ್ಮ ಇವತ್ತಿನ ಸಂದೇಶ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಾಗ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.
ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಸ್ಟೋನನ್ನು ಈ ಶೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ನನಗೆ ಫಸ್ಟ್ ಇಮೇಜ್ ವಿಷನು ನಿಮಗೆ ತೋರಿಸಿದ್ದು ಈ ಮೊಟ್ಟೆಯಿಂದ ಸ್ಲೈಟಾಗಿ ಎಗ್ ಬಂದು ಕ್ರ್ಯಾಕ್ ಆಗ್ತಾ ಇರೋ ಥರ. ಎಗ್ ತುಂಬ ಸ್ಲೋವಾಗಿ ಕ್ರ್ಯಾಕ್ ಆಗ್ತಾ ಇದೆ. ಕ್ರ್ಯಾಕ್ ಆಗ್ತಾ ಆಗ್ತಾ ತುಂಬ ಹೊತ್ತು ಕ್ರ್ಯಾಕ್ ಆಗಿ ಆಮೇಲೆ ಆ ಒಳಗಡೆಯಿಂದ ಆ ಹೊಸ ಲೈಫ್ ಫೋರ್ಸ್, ಹೊಸ ಎನರ್ಜಿ ಆ ಒಂದು ಎಗ್ಗಿಂದ ಕ್ರ್ಯಾಕ್ ಆಗಿರೋ ಒಂದು ಆ ಗ್ಯಾಪಿಂದ ಬೆಳಕು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಜೊತೆ ಈ ಸಮಯದಲ್ಲಿ ವರ್ಕ್ ಮಾಡ್ತಾ ಇರೋದು ನಿಮ್ಮ ಏಂಜಲು. ಈ ಸಮಯದಲ್ಲಿ ಐಮ್ ಸೀಯಿಂಗ್ ಏಂಜಲ್ ಆಫ್ ಬ್ರೇಕ್ ಥ್ರೂಸ್, ಏಂಜಲ್ ಆಫ್ ಸಕ್ಸಸ್, ಏಂಜಲ್ ಆಫ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಇಂಪಾರ್ಟೆಂಟ್ಲಿ ಏಂಜಲ್ ಆಫ್ ಪೇಷನ್ಸ್. ನಾನು ನಿಮ್ಮ ಜೊತೆ ಇರೋದನ್ನ ನೋಡ್ತಾ ಇರೋದು. ಯಾಕೆಂದರೆ ನಿಮಗೆ ಈ ಸಮಯದಲ್ಲಿ ಪೇಷನ್ಸ್ ತುಂಬ ಮುಖ್ಯ. ಯಾಕೆಂದರೆ ನೀವು ಈ ಬ್ರೇಕ್ ಥ್ರೂನ ಈಗ ನೋಡ್ತಾ ಇಲ್ಲದೆ ಇರ್ಬೋದು, ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಈ ಥರ ಒಂದು ಬ್ರೇಕ್ ಥ್ರೂ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂಥೇಳಿ ನೀವು ಕೇಳಿರೋ ಒಂದು ಸಕ್ಸಸ್ ಇರ್ಬೋದು, ಏನನ್ನು ನೀವು ಮ್ಯಾನಿಫೆಸ್ಟ್ ಮಾಡೋ ಪ್ರಯತ್ನ ಪಡ್ತಾ ಇದ್ದೀರಾ, ಅದು ಇನ್ನು ನಿಮ್ಮ ಜೀವನದಲ್ಲಿ ಎಂಟರ್ ಆಗದೆ ಇರ್ಬೋದು. ಬಟ್ ಈ ಏಂಜಲ್ ಬಂದು ಸ್ಪೆಸಿಫಿಕ್ಕಾಗಿ ಏಂಜಲ್ ಆಫ್ ಪೇಷನ್ಸ್ ಬಂದು ನಿಮ್ಮ ಜೊತೆ ಯು ಹ್ಯಾವ್ ಟು ಬಿ ಪೇಷನ್ಸ್. ಆ ಎಗ್ಗು ನ್ಯಾಚುರಲ್ ಆಗಿ ಕ್ರ್ಯಾಕ್ ಆದಾಗ ಮಾತ್ರ ನಾವು ಹೆಲ್ದಿ ಆ ಬೇಬಿ ಚಿಕ್ ಆಚೆ ಬರೋದಕ್ಕೆ ಸಾಧ್ಯ. ನಾವು ಅದನ್ನು ಫೋರ್ಸ್ ಮಾಡಿ ನಾವು ಅನ್ಯಾಚುರಲ್ ಆಗಿ ಅದನ್ನ ತೆಗಿಯೋದಕ್ಕೆ ಹೋದರೆ ಇಟ್ ವಿಲ್ ಬ್ರೇಕ್, ವಿ ವಿಲ್ ಕಿಲ್ ದ ಬೇಬಿ ಚಿಕ್. ಸೊ ನಿಮ್ಮ ಏಂಜಲ್ ಹೇಳ್ತಾ ಇರೋದು ಏಂಜಲ್ ಆಫ್ ಪೇಷನ್ಸ್, ಎಸ್ಪೆಷಲಿ ಬಿ ಪೇಷನ್ಸ್. ಯಾಕೆಂದರೆ ಈ ಬ್ರೇಕ್ ಥ್ರೂ ಆ ನ್ಯಾಚುರಲ್ ಆಗಿ ಕ್ರ್ಯಾಕ್ ಆಗೋ ಪ್ರಾಸೆಸ್ಸಲ್ಲಿರೋದು ನಮ್ಮ ಬ್ರೇಕ್ ಥ್ರೂ. ಲೆಟ್ಸ್ ನಾಟ್ ಫೋರ್ಸ್ ಇಟ್. ಓಕೆ, ಸೊ ಅದು ನಿಮ್ಮ ಫಸ್ಟ್ ಮೆಸೇಜು ನಿಮ್ಮ ಏಂಜಲಿಂದ. ಡೆಫಿನೆಟ್ಲಿ ಏಂಜಲ್ ಆಫ್ ಪೇಷನ್ಸ್ ನನಗೆ ತುಂಬ ಸ್ಟ್ರಾಂಗಾಗಿ ಬರ್ತಾ ಇರೋದು. ಬ್ರೇಕ್ ಥ್ರೂಸು ಲೈಕ್ ಸ್ಟ್ಯಾಗ್ನೆಂಟ್ ಇರೋ ಎನರ್ಜಿಯಿಂದ ಮೂವ್ಮೆಂಟ್ಗೆ, ಮತ್ತು ಬ್ಲಾಕ್ ಆಗಿರೋ ಎನರ್ಜಿನ ಅನ್ಬ್ಲಾಕ್ ಮಾಡೋದಕ್ಕೆ, ಮತ್ತು ನೀವು ಬಿಲೀಫ್ ಸಿಸ್ಟಮ್ಸ್ನ ಬ್ರೇಕ್ ಮಾಡೋದಕ್ಕೆ. ಐ ಆಮ್ ಸೀಯಿಂಗ್ ಲಾಟ್ ಆಫ್ ಬ್ರೇಕ್ಸ್, ಲೈಕ್ ಬ್ರೇಕ್ ಮಾಡ್ತಾ ಇರೋ ಥರ ಬಿಲೀಫ್ಸ್ನ, ಪ್ಯಾಟರ್ನ್ಸ್ನ ಬ್ರೇಕ್ ಮಾಡ್ತಾ ಇರೋದು, ಹಳೆ ಸ್ಟ್ಯಾಗ್ನೆಂಟ್ ಎನರ್ಜಿನ ಬ್ರೇಕ್ ಮಾಡ್ತಾ ಇರೋದು, ಮತ್ತು ಬೇಡದೇ ಇರೋ ವಿಚಾರಗಳನ್ನ, ಬೇಡದೇ ಇರೋ ಫ್ರೆಂಡ್ಶಿಪ್ಸ್ನ, ಬೇಡದೇ ಇರೋ ರಿಲೇಷನ್ಶಿಪ್ಸ್ನ, ಬೇಡದೇ ಇರೋದನ್ನೆಲ್ಲ ರಿಲೀಸ್ ಮಾಡ್ತಾ ಇರೋದು. ಬ್ರೇಕಿಂಗ್ ಔಟ್ ಆಫ್ ಥಿಂಗ್ಸ್. ಬೇಡದೇ ಇರೋದ್ರಿಂದ ದೂರ ಇರ್ತಾ ಇರೋದು, ಬೌಂಡ್ರೀಸ್ ಸೆಟ್ ಮಾಡ್ತಾ ಇರೋದು. ಇವರಿಂದ ಬರೀ ನನಗೆ ನೋವೇ ಆಗ್ತಿದೆ, ಇಲ್ಲ ಇವರು ಬೆಳೆಯೋಕ್ಕೂ ಬಿಡಲ್ಲ ಅಂತ ಅನ್ನೋರಿಂದ ನೀವು ದೂರ ಇರೋ ಪ್ರಯತ್ನ ಪಡ್ತಾ ಇರೋದು. ಐ ಆಮ್ ಸೀಯಿಂಗ್ ಲಾಡ್ ಆಫ್ ಚೇಂಜಸ್ ನಿಮ್ಮ ಜೀವನದಲ್ಲಿ. ಎಷ್ಟೊಂದು ವಿಚಾರದಲ್ಲಿ ನಿಮಗೂ ಆಲ್ರೆಡಿ ಫೀಲ್ ಆಗ್ತಿರಬೇಕು, ನಿಮ್ಮ ಜೀವನದಲ್ಲಿ ಈ ಥರ ಎಲ್ಲ ಡಿಸಿಷನ್ಸ್ ಮಾಡೋ ಒಂದು ಧೈರ್ಯ ತಗೊಳ್ತಾ ಇದ್ದೀರಾ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಲಾಡ್ ಆಫ್ ಪೇಷನ್ಸ್ ಆ್ಯಂಡ್ ಪವರ್ ಎರಡೂ ತುಂಬ ಪವರ್ಫುಲ್ಲಾಗಿ ಬರ್ತಾ ಇದೆ ನಿಮಗೆ ಗ್ರೂಪ್ ನಂಬರ್ 2. ಬಟ್ ಕಾರ್ಡ್ಸ್ ಥ್ರೂ ನೋಡೋಣ ಏನು ಮೆಸೇಜಸ್ ಬರ್ತಾ ಇದೆ, ಯಾವ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ ಈ ಸಮಯದಲ್ಲಿ ಅಂತ ಹೇಳಿ. ಓಕೆ, ಸೊ ಫಸ್ಟ್ ಏಂಜಲ್ ನಮಗೆ ಬರ್ತಾ ಇರೋದು ಆರ್ಕೇಂಜಲ್ ರಾಗ್ಯುವಲ್ ಅಂತ. ನೀವು ಹೆಸರನ್ನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಈ ಏಂಜಲ್ ಬಂದು ನಮ್ಮ ಜೀವನದಲ್ಲಿ ಕಾನ್ಫ್ಲಿಕ್ಟ್ಸ್ ಇದ್ದರೆ, ಡೆಸಿಷನ್ ಮೇಕಿಂಗ್ ಇಶ್ಯೂಸ್ ಇದ್ದರೆ, ಅಥವಾ ಡಿಸ್ಕಂಫರ್ಟ್ ಇದ್ದರೆ, ಡಿಸ್ಹಾರ್ಮನಿ ಇದ್ದರೆ, ಅಂದರೆ ನಾವು ಬೇರೆಯವ್ರ ಜೊತೆ, ನಾವು ನಮ್ಮ ಜೊತೆ, ಇಲ್ಲ ನಮ್ಮ ನಂಬಿಕೆಗಳಲ್ಲಿ ಬ್ರೇಕ್ಸ್ ಇದ್ದರೆ, ಕ್ರ್ಯಾಕ್ಸ್ ಇದ್ದರೆ, ಅದನ್ನೆಲ್ಲ ಹೀಲ್ ಮಾಡೋದಕ್ಕೆ ಸಹಾಯ ಮಾಡುವಂಥ ಏಂಜಲ್ ಇವರು. ಮತ್ತು ಲೀಗಲ್ ಇಶ್ಯೂಸ್ ಇದ್ರೂ ಆ ವಿಚಾರದಲ್ಲಿ ಸಹಾಯ ಮಾಡುವಂಥವ್ರು ಇವರು. ನಿಮ್ಮ ಈಗ ಸದ್ಯದಲ್ಲಿ ಯಾವುದಾದ್ರು ಲೀಗಲ್ ಇಶ್ಯೂಸಲ್ಲಿ ಏನಾದರೂ ಇದ್ದರೆ ನೀವು ಡೆಫಿನೆಟ್ಲಿ ಅದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲ ಯಾರಾದರೂ ಲೀಗಲಾಗಿ ಏನಾದರೂ ಮಾಡಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಆ ವಿಚಾರದಲ್ಲಿ ಸಹಾಯ ಮಾಡ್ತಿದ್ದಾರೆ. ನಾಟ್ ಫಾರ್ ಎವ್ರಿಬಡಿ, ಬಟ್ ಯಾರಾದರೂ ಡಿವೋರ್ಸ್ ವಿಚಾರದಲ್ಲಿ ಏನಾದರೂ ಆಲೋಚನೆ ಮಾಡ್ತಿದ್ರೆ, ಇಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತರೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅದೆಲ್ಲರಿಗೂ ಅಲ್ಲ ಮೆಸೇಜು. ಇಫ್ ಇಟ್ ರೆಸನೇಟ್ಸ್ ಫೋರ್ಸ್ ಆಗಿ ಫಿಟ್ ಮಾಡೋಕ್ಕೆ ಟ್ರೈ ಮಾಡಬೇಡಿ ಆ ಮೆಸೇಜ್ನ. ಬಟ್ ಡೆಫಿನೆಟ್ ಆಗಿ ಯಾವುದೋ ವಿಚಾರದಲ್ಲಿ ತುಂಬ ಕನ್ಫ್ಯೂಷನ್ ಇದ್ದರೆ, ಐ ಆಮ್ ಸೀಯಿಂಗ್ ವರ್ಲ್ಪುಲ್ ಆಫ್ ಎನರ್ಜಿ ಸ್ವರ್ಲ್ ಆಗ್ತಾ ಇರೋದು. ಸೊ ಯಾವುದೋ ವಿಚಾರದಲ್ಲಿ ತುಂಬ ಖೇಯಾಟಿಕ್ ಆಗಿ ಏನು ಮಾಡಬೇಕಂತ ಗೊತ್ತಿಲ್ದಿರ ನೀವು ಕಳೆದು ಹೋಗಿರೋ ಥರ ಇದ್ದರೆ, ಯಾವಾಗ ಇದು ಮುಗಿಯುತ್ತೆ, ಯಾವಾಗ ಇದು ಎಂಡ್ ಆಗುತ್ತೆ, ಕೆಲವರು ಫ್ರಸ್ಟ್ರೇಟೆಡ್ ಇರೋ ಥರ ಎನರ್ಜಿ ಇದೆ, ಅದರಿಂದ ಆಚೆ ಬರೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ದಿಸ್ ವಿಂಗ್ಸ್ ಇಟ್ ಇಸ್ ಟಾಕಿಂಗ್ ಅಬೌಟ್ ಫ್ರೀಡಮ್. ಯಾವುದೋ ಒಂದು ವಿಚಾರದಿಂದ ನಿಮಗೆ ಫ್ರೀಡಮ್ನ ತರೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಏಂಜಲ್. ನನಗೆ ಬಿಕಾಸ್ ನಾನು ಒಬ್ಬರಿಗೆ ಕೌನ್ಸ್ಲಿಂಗ್
ಕೊಡಬೇಕಾದ್ರೆ ಅವರು ಡಿವೋರ್ಸ್ ಕೋಚಿಂಗ್ ತೊಗೊಳ್ತಾ ಇದ್ರು, ಅವರು ಲೈಫ್ ಕೋಚಿಂಗ್, ಸ್ಪಿರಿಚುವಲ್ ಲೈಫ್ ಕೋಚಿಂಗ್, ಆ್ಯಂಡ್ ಶಿ ವಾಸ್ ಗೋಯಿಂಗ್ ಥ್ರೂ ಡಿವೋರ್ಸ್ ಆ ಸಮಯದಲ್ಲಿ. ಆವಾಗ ನನಗೆ ಗೊತ್ತಿಲ್ದಿರ ನನಗೆ ಈ ಏಂಜಲ್ ಹೆಸರು ಕೂಡ ಗೊತ್ತಿರಲಿಲ್ಲ. ಬಟ್ ನಾನು ಆ ಲೈಫ್ ಕೋಚಿಂಗ್ ಮಾಡಬೇಕಾದ್ರೆ ನನ್ನ ಪಕ್ಕ ಯಾವಾಗಲೂ ಇರ್ತಿದ್ರು, ತುಂಬ ಟಾಲ್, ಲೈಕ್ 7 feet ಟಾಲ್ ಥರ ಎನರ್ಜಿ. ಆಮೇಲೆ ರಿಸರ್ಚ್ ಮಾಡಿ ನೋಡಿದಾಗ ನನಗೆ ಅದು ಆರ್ಕೇಂಜಲ್ ರಾಘವಲ್ ಅಂತ ಗೊತ್ತಾಗಿದ್ದು. ಬಟ್ ಎಲ್ಲೆಲ್ಲಿ ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಎಲ್ಲೆಲ್ಲಿ ಡಿಸ್ಹಾರ್ಮನಿ ಇರುತ್ತೆ, ಎಸ್ಪೆಷಲಿ ಜಗಳಗಳು, ಕಾನ್ಫ್ಲಿಕ್ಟ್ಸು, ಲೀಗಲ್ ಇಶ್ಯೂಸು, ಈ ಥರ ವಿಚಾರದಲ್ಲಿ ತುಂಬ ಸಹಾಯಕ್ಕೆ ನಿಂತ್ಕೊಳ್ಳೋದು ಆರ್ಕೇಂಜಲ್ ರಾಘವಲ್. ಹಿಂಗೆ ಮಾತಾಡ್ತಾ ಮೋಡ ಫುಲ್ಲು ಮುಚ್ಕೊಂಡು ಇಟ್ ಈಸ್ ಆಲ್ ಡಾರ್ಕ್. ಇದು ಲೈಟಿಂಗ್ ಹಿಂಗೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ, ಯಾಕೆಂದರೆ ನಾನು ಕಿಟಕಿ ಹತ್ರ ಕೂತಿದ್ದೀನಿ ನ್ಯಾಚುರಲ್ ಲೈಟಿಂಗಲ್ಲಿ. ಇವತ್ತು ಮಳೆ ಬರ್ತಾ ಇದೆ, ಸೊ ಮೋಡ ಮುಚ್ತಾ ಇದೆ, ಇದಕ್ಕೆ ತಂಗೆ ಬಿಸಿಲು ಬರುತ್ತೆ. ಸೊ ಪ್ಲೀಸ್ ಬೇರ್ ವಿತ್ ದ ಲೈಟಿಂಗ್. ಓಕೆ, ಬಟ್ ಎನಿವೆ ಅದು ನೈಸ್ ಎಫೆಕ್ಟ್ ಮಾಡ್ತಾ ಇದೆ. ಸೊ ಆ ಒಂದು ವಿಚಾರದಲ್ಲಿ ನಿಮ್ಮ ಈ ಏಂಜಲ್ ಪರ್ಟಿಕ್ಯುಲರ್ಲಿ ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಒಳಗಡೆನೇ ಒಂಥರ ಬಿರುಗಾಳಿ ಥರ ಏನು ಮಾಡೋದು ಅಂತ ಗೊತ್ತಿಲ್ದಿರ ಫ್ರಸ್ಟ್ರೇಟ್ ಆಗಿದ್ದರೆ ಯಾವುದಾದ್ರೂ ವಿಚಾರದಲ್ಲಿ, ಆ ವಿಚಾರದ ಬಗ್ಗೆ ಉತ್ತರನ ತರೋದಕ್ಕೆ, ಸಲ್ಯೂಷನ್ನ ತರೋದಕ್ಕೆ, ಆನ್ಸರ್ನ ತರೋದಕ್ಕೆ, ಏನು ಮಾಡಬೇಕು ಅಂತ ನಿಮಗೆ ತಿಳುವಳಿಕೆ ತರೋದಕ್ಕೆ ಆ ವಿಚಾರದಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಏಂಜಲ್ಲು ಈ ಸಮಯದಲ್ಲಿ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಏಂಜಲ್ ವಿ ಹ್ಯಾವ್ ಇಸ್ ಆರ್ಕೇಂಜಲ್ ಸ್ಯಾಂಡಲ್ಫೋನ್. ಆರ್ಕೇಂಜಲ್ ಸ್ಯಾಂಡಲ್ಫೋನ್ ಬಂದು ಶೀ ಈಸ್ ದ ಏಂಜಲ್ ಆಫ್ ಫೇತ್. ನಂಬಿಕೆ ಕಳ್ಕೊಬೇಡಿ ಯಾವುದೇ ವಿಚಾರಕ್ಕೂ. ನಿಮ್ಮ ನಂಬಿಕೆ ಕಳ್ಕೊಳ್ದಿರ ನೀವು ಮುಂದೆ ಹೋಗೋದಕ್ಕೆ, ಟು ಬಿಲೀವ್ ಇನ್ ಗಾಡ್, ಟು ಬಿಲೀವ್ ಇನ್ ಯೂನಿವರ್ಸ್, ಎಲ್ಲನೂ ಆಗೋದಕ್ಕೆ ಕಾರಣ ಇರುತ್ತೆ. ದೇರ್ ಇಸ್ ಅ ರೀಸನ್ ಫಾರ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಕೆಳಗಡೆ ಕಮೆಂಟ್ ಮಾಡಿ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ. ಆ ನಂಬಿಕೆನ ಕಳ್ಕೊಳ್ದಿರ ನೀವು ಧೈರ್ಯವಾಗಿ ಮುಂದೆ ಹೋಗೋದಕ್ಕೆ ಈ ಏಂಜಲ್ಸು ಈ ಸಮಯದಲ್ಲಿ ನಿಮ್ಮ ಜೊತೆ ಸಹಾಯ ಮಾಡ್ತಾ ಇರೋದು. ಮತ್ತು ನಿಮ್ಮ ಒಳಗಡೆ ಇರೋವಂಥ ಆ ಬೆಳಕನ್ನು, ನಿಮ್ಮ ಒಳಗಡೆ ಇರೋವಂಥ ಆ ಪ್ರೀತಿನ, ನಿಮ್ಮ ಒಳಗಡೆ ಇರೋವಂಥ ಇನ್ನಸೆಂಟ್ ಸಾಫ್ಟ್ ನೇಚರ್ನ ನೀವು ರೆಕಗ್ನೈಸ್ ಮಾಡೋದಕ್ಕೆ, ನಿಮ್ಮ ಒಳಗಡೆ ಇರೋ ಆ ಪವರ್ನ ರೆಕಗ್ನೈಸ್ ಮಾಡೋದಕ್ಕೆ ಈ ಏಂಜಲ್ಸು ಈ ಸಮಯದಲ್ಲಿ ನಿಮ್ಮ ಜೊತೆ ಸಹಾಯ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಏಂಜಲ್ ಆಫ್ ಪೇಷನ್ಸ್, ಏಂಜಲ್ ಆಫ್ ಫೇತ್, ಆರ್ಕೇಂಜಲ್ ಸ್ಯಾಂಡಲ್ಫೋನ್ ಈಸ್ ವೆರಿ ಕ್ಲೋಸ್ಲಿ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋದು. ನಿಮ್ಮ ಒಳಗಡೆಯಿಂದ ಆ ಪ್ರೀತಿನ, ಆ ನಂಬಿಕೆನ ಕಳ್ಕೊಳ್ದಿರ ಮುಂದೆ ಹೋಗೋದಕ್ಕೆ ಪೇಷನ್ಸ್ ಆಗಿ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಆರ್ಕೇಂಜಲ್ ಚಾಮ್ಯುಯಲ್ ನಮಗೆ ಗ್ರೂಪ್ ನಂಬರ್ 1 ಬಂದಿದ್ದರು. ಸೊ ಇವತ್ತು 2 ಗ್ರೂಪ್ಗೂ ಎಂಟ್ರಿ ಕೊಡ್ತಾ ಇದ್ದಾರೆ ಆರ್ಕೇಂಜಲ್ ಚಾಮ್ಯುಯಲ್ ಬಂದು ಈಸ್ ದ ಏಂಜಲ್ ಆಫ್ ಲವ್ ಆ್ಯಂಡ್ ಆಲ್ಸೋ ಈ ಜಾಬ್ಸು, ಕರಿಯರ್ಸು, ಬ್ರೇಕ್ ಥ್ರೂಸು, ಲೈಫಲ್ಲಿ ಎಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಆ ವಿಚಾರದಲ್ಲೆಲ್ಲ, ಮತ್ತು ಏನಾದರೂ ಕಳೆದೋಗಿರೋದನ್ನ ಹುಡುಕ್ತಿದ್ರೆ ಅದೆಲ್ಲ ಆರ್ಕೇಂಜಲ್ ಚಾಮ್ಯುಯಲ್ ತುಂಬ ಚೆನ್ನಾಗಿ ಸಹಾಯ ಮಾಡ್ತಾರೆ ಯೂಶ್ವಲಿ. ಮತ್ತು ಈಸಿಲಿ ನಮ್ಮ ಜೊತೆ ಕನೆಕ್ಟ್ ಆಗೋದು ಆರ್ಕೇಂಜಲ್ ಚಾಮ್ಯುಯಲ್ಲು. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಫಸ್ಟು ನಾನು ಕ್ವಿಕ್ಕಾಗಿ ಕನೆಕ್ಟ್ ಆಗಿದ್ದು ಆರ್ಕೇಂಜಲ್ ಚಾಮ್ಯುಯಲ್ ಜೊತೆ. ಸೊ ಈ 3 ಏಂಜಲ್ಸು ನಿಮ್ಮ ಜೊತೆ ಇರೋದು ಫಸ್ಟು ನಿಮ್ಮ ಒಳಗಡೆ ಆ ಶಾಂತಿನ ತರೋದಕ್ಕೆ, ಪೀಸ್, ಹಾರ್ಮನಿನ ನಿಮ್ಮ ಒಳಗಡೆ ತರೋದಕ್ಕೆ, ಮತ್ತು ನಿಮ್ಮ ಸುತ್ತಮುತ್ತಿನ ಪರಿಸರಕ್ಕೆ ತರೋದಕ್ಕೆ, ಜನರ ಮಧ್ಯ ತರೋದಕ್ಕೆ, ಉತ್ತರನ ತರೋದಕ್ಕೆ, ಮುಂದೆ ಏನು ಮಾಡಬೇಕಂತ ತಿಳುವಳಿಕೆ ತರೋದಕ್ಕೆ. ಮತ್ತು ಈ ಏಂಜಲ್ ನಿಮ್ಮ ಜೊತೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇರೋದು ನಿಮ್ಮ ಒಳಗಡೆ ಇರೋ ಆ ನಂಬಿಕೆನ ಕಳ್ಕೊಳ್ದಿರ ಫೇತ್. Keep faith, have faith, believe in the universe, believe in your plan. ನಿಮ್ಮ ಸೋಲ್ ಪ್ಲ್ಯಾನ್, ನಿಮ್ಮ ಸೋಲ್ ಮಿಷನ್ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಖಂಡಿತ ನೀವು ಎಲ್ಲಿ ಹೋಗಬೇಕು, ಆ ಬ್ರೇಕ್ ಥ್ರೂಸ್ ಇರ್ಬೋದು, ಸ್ಟ್ಯಾಗ್ನೆನ್ಸಿ ಇರ್ಬೋದು, ಎಲ್ಲದರಿಂದ ನೀವು ಆಚೆ ಬರ್ತೀರಾ. ಡೆಫಿನೆಟ್ಲಿ ಆ ಬೆಳಕನ್ನ ನೀವು ನೋಡ್ತೀರಾ. ನೀವು ಅದನ್ನು ಅಚೀವ್ ಮಾಡೋದಕ್ಕೆ, ಇಲ್ಲ ಪಡೆಯೋದಕ್ಕೆ, ಈ ಸಿಚುವೇಶನಿಂದ ಆಚೆ ಬರೋದಕ್ಕೆ ಖಂಡಿತ ಸಾಧ್ಯ ಅಂತ ಹೇಳಿ ನಿಮ್ಮ ನಂಬಿಕೆನ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಈ ಆರ್ಕೇಂಜಲ್ಲು. ಇಂಟ್ರೆಸ್ಟಿಂಗ್ಲಿ ಗ್ರೂಪ್ ನಂಬರ್ 1ಗೆ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು, ದಟ್ ಈಸ್ ಎಕ್ಸ್ಟರ್ನಲ್ ಸಪೋರ್ಟ್. ಗ್ರೂಪ್ ನಂಬರ್ 2 ನಿಮಗೆ ನಿಮ್ಮ ಒಳಗಡೆಯಿಂದ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ನಿಮಗೆ ಗ್ರೂಪ್ ನಂಬರ್ 2. ಸೊ ಇಂಟರ್ನಲ್ ಸಪೋರ್ಟ್, ನಿಮಗೆ ತುಂಬ ಇಂಟರ್ನಲಿ ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ಇಂಟರ್ನಲಿ ನಿಮ್ಮ ಒಳಗಡೆ ಇರೋ ಆ ಧೈರ್ಯನ, ಆ ಪ್ರೀತಿನ ನಿಮಗೆ ತೋರಿಸ್ತಾ ಇದ್ದಾರೆ. ನಿಮ್ಮ ನಂಬಿಕೆ ಕಳ್ಕೊಳ್ದಿರ ಹೆಂಗೆ ನಾವು ಮುಂದೆ ಹೋಗೋದು, ಹೆಂಗೆ ಪೇಷನ್ಸ್ ಆಗಿರೋದು, ಹೆಂಗೆ ನಾವು ಯೂನಿವರ್ಸ್ನ ನಂಬೋದು, ಹೆಂಗೆ ಸರೆಂಡರ್ ಮಾಡೋದು, ಈ ವಿಚಾರದಲ್ಲೆಲ್ಲ ನಿಮ್ಮ ಈ ಏಂಜಲ್ಸು ಈ ಸಮಯದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದ್ಯಾಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಕೆಲವರಿಗೆ ಡೆಫಿನೆಟ್ಲಿ ರಿಲೇಷನ್ಶಿಪ್ಪಲ್ಲಿ ಡಿಸ್ಪ್ಯೂಟ್ಸು, ಕಾನ್ಫ್ಲಿಕ್ಟ್ಸ್ ಇರ್ಬೋದು.
ಯಾವ ಸಿಚುವೇಶ್ನಲ್ಲಿ ಇದ್ದೀರಾ ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಂಬಿಕೆ ಕಳ್ಕೊಬೇಡಿ. ಔಟ್ಕಮ್ ವಿಲ್ ಬಿ ಗುಡ್. ಏನು ಔಟ್ಕಮ್ ಬರುತ್ತೆ ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುವಂಥ ಔಟ್ಕಮ್ ಇದು. ವಿ ಹ್ಯಾವ್ ನಂಬರ್ 44 ಈಸ್ ಏಂಜಲ್ಸ್ ನಂಬರ್. ನಾವು ಎಲ್ಲಿ 44 ನೋಡಿದ್ರೂ 44444 ಫಸ್ಟ್ ಮೆಸೇಜ್ ಏಂಜಲ್ಸ್ ಆರ್ ವಿತ್ ಯು. ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಿ. ಆ್ಯಂಡ್ ಸೆಕೆಂಡ್ ಥಿಂಗ್, ನಿಮ್ಮ ಫೌಂಡೇಶನ್ನ 4 ಈಸ್ ಆಲ್ವೇಸ್ ಅಬೌಟ್ ಫೌಂಡೇಶನ್. ಅಂದರೆ ನಮ್ಮ ಅಸ್ತಿತ್ವಕ್ಕೆ ಭಯ ಆಗುವಂಥ ಧಕ್ಕೆ ತರುವಂಥ ವಿಚಾರಗಳಿದ್ರೆ ಜೀವನದಲ್ಲಿ, ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ ಇಸ್ ನಮ್ಮ ಫೌಂಡೇಶನ್ನು. ಯಾವ ವಿಚಾರದಲ್ಲಿ ನಮ್ಮ ಫೌಂಡೇಶನ್ ಆಡ್ತಾ ಇದೆ ಅದನ್ನು ಸ್ಟ್ರಾಂಗ್ ಮಾಡೋದಕ್ಕೆ, ನಮ್ಮ ನಂಬಿಕೆನ ನಮ್ಮ ಧೈರ್ಯನ ಸ್ಟ್ರಾಂಗ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ದಿಸ್ ಕಾರ್ಡ್ ಇಸ್ ಅಬೌಟ್ ಥಿಂಕರ್. ತುಂಬ ಓವರ್ ಥಿಂಕ್ ಮಾಡ್ತಿರ್ಬೋದು ಈ ಸಮಯದಲ್ಲಿ. ಸೊ ಅದಕ್ಕೆ ಶಾಂತವಾಗಿರೋದಕ್ಕೆ, ಕಾಮ್ನೆಸ್ನ ತರೋದಕ್ಕೆ, ಪೀಸ್ನ ತರೋದಕ್ಕೆ, ಬೇಡದೇ ಇರೋದನ್ನೆಲ್ಲ ರಿಲೀಸ್ ಮಾಡೋದಕ್ಕೆ, ಆ ಧೈರ್ಯ ಕಳ್ಕೊಳ್ದಿರ ಮುಂದೆ ಹೋಗೋದಕ್ಕೆ, ನಿಮ್ಮ ನಂಬಿಕೆನ ಗಟ್ಟಿ ಮಾಡೋದಕ್ಕೆ, ನಿಮ್ಮ ಒಳಗಡೆ ಆ ಪೇಷನ್ಸ್ನ ಕಳ್ಕೊಳ್ದಿರ ಮುಂದೆ ಹೋಗೋದಕ್ಕೆ ಹೆಂಗೆ ಹೋಗಬೇಕು ಅಂತ ಹೇಳ್ಕೊಡ್ತಾ ಇರೋದು ಈ ಏಂಜಲ್ಸ್ ಈ ಸಮಯದಲ್ಲಿ ನಿಮ್ಮ ಜೊತೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಲಾಟ್ ಆಫ್ ಇಂಟರ್ನಲ್ ಸಪೋರ್ಟ್ ಎಕ್ಸ್ಟರ್ನಲ್ ಸಪೋರ್ಟ್ಗಿಂತ, ಬಟ್ ಈ ಏಂಜಲು ನೀವೇನಾದ್ರು ಲೀಗಲ್ ವಿಚಾರದಲ್ಲಿದ್ದರೆ ಡೆಫಿನೆಟ್ಲಿ ನಿಮಗೆ ಲೀಗಲ್ ಸಪೋರ್ಟ್ನ ತರ್ತಾ ಇದ್ದಾರೆ, ಅಥವಾ ಲೀಗಲ್ ಅಡ್ವೈಸ್ನ ತರ್ತಾ ಇದ್ದಾರೆ. ಯಾವ ವಿಚಾರದಲ್ಲಿ ನಿಮಗೆ ಅಡ್ವೈಸ್ ಬೇಕು, ಓಕೆ. ನಿಮಗೆ ಹೊರಗಡೆಯಿಂದ ಒಂದು ಸಪೋರ್ಟ್ ಬರ್ಬೋದು, ಅಡ್ವೈಸ್ ಮುಖಾಂತರ ಯಾರಾದರೂ ದೊಡ್ಡವ್ರ ಅಡ್ವೈಸ್ ಕೊಡ್ಬೋದು, ಇಲ್ಲ ತಿಳಿದಿರೋರು ಅಡ್ವೈಸ್ ಕೊಡ್ಬೋದು, ಇಲ್ಲ ಯಾವುದಾದ್ರೂ ವಿಡಿಯೋ ಅಥವಾ ಸಮಥಿಂಗ್ ವಿಲ್ ಅಡ್ವೈಸ್ ಯು ನೀವು ಈ ಸಿಚುವೇಶನಲ್ಲಿ ಏನು ಮಾಡಬೇಕಂತ. ಬಟ್ ಅಷ್ಟೊಂದು ಎಕ್ಸ್ಟರ್ನಲ್ ಅಲ್ಲ, ನಿಮಗೆ ಜಾಸ್ತಿ ಇಂಟರ್ನಲ್ಲಿ ನಿಮ್ಮ ಒಳಗಡೆ ಬದಲಾವಣೆಗಳನ್ನ ತರ್ತಾ ಇದ್ದಾರೆ ನೀವು ಮುಂದೆ ಹೋಗೋದಕ್ಕೆ, ಈ ಸ್ಟಕ್ ಎನರ್ಜಿನ ಬ್ರೇಕ್ ಮಾಡೋದಕ್ಕೆ. Yeah, so that is to bring you freedom. Group number 2, like truth be told, ನಿಮ್ಮ ಜೀವನದಲ್ಲಿ ಫಾರ್ ಸಮ್ ಆಫ್ ಯು, ಕೆಲವ್ರಿಗೆ ಯಾರ ಬಗ್ಗೆ ಆದರೂ ನಿಜ ತಿಳ್ಕೊಂಡು ನಿಮಗೆ ದುಃಖ ಆಗಿರ್ಬೋದು, ಯಾರಾದರೂ ನಿಮಗೆ ಏನು ಹೇಳ್ದಿರ ಮುಚ್ಚಿಟ್ಟು ನಿಮಗೆ ದುಃಖ ಆಗಿರ್ಬೋದು. ಐ ಡೋಂಟ್ ನೋ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಈ ಸಮಯದಲ್ಲಿ ಅಂತ ಹೇಳಿ. ಈ ಸಮಯದಲ್ಲಿ ಏಂಜಲ್ಸು ನಿಮಗೆ ಸಹಾಯ ಮಾಡ್ತಾ ಇರೋದು ಸತ್ಯನ ಕನ್ಫ್ರಂಟ್ ಮಾಡೋದಕ್ಕೆ, ಏನು ನಿಜ ಏನು ಸುಳ್ಳು ಅದರ ಎರಡರ ಬಗ್ಗೆ ವ್ಯತ್ಯಾಸನ ತಿಳ್ಕೊಳ್ಳೋದಕ್ಕೆ, ನಿಜನ ನಿಜ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಸುಮ್ಮನೆ ಕಣ್ಮುಚ್ಕೊಂಡು ಇನ್ನು ಹೋಗೋದಕ್ಕಾಗೋದಿಲ್ಲ, ಇದು ಹೀಗೆ ಇರೋದು, ಲೈಕ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಲೈಫ್ ಇಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಇವ್ರು ಒಳ್ಳೆಯವರಾ ಇಲ್ವಾ, ಇದು ಬೇಕಾ ಬೇಡವಾ, ಇದು ಹೀಗಿರೋದಾ ಇಲ್ಲ ಬದಲಾವಣೆ ಮಾಡೋದಾ. ಸೊ ಈ ಥರ ನೀವು ಈ ಸತ್ಯನ ಫೇಸ್ ಮಾಡುವಂಥ ಸಮಯ ನಿಮ್ದು ಇವಾಗ. ಸೊ ಡೆಫಿನೆಟ್ಲಿ ಟಫ್ ಅನ್ನಿಸ್ಬೋದು, ಬಟ್ ಇಟ್ ವಿಲ್ ಬಿ ವರ್ತ್ ಇಟ್. ಐ ಆಮ್ ಫೀಲಿಂಗ್ ಫ್ರಸ್ಟ್ರೇಷನ್ ಡೆಫಿನೆಟಾಗಿ. ಸೊ ಆರಾಮಾಗಿರಿ. ಡೆಫಿನೆಟ್ಲಿ ನಿಮಗೆ ಈ ಸಮಯದಲ್ಲಿ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ನಂಬಿಕೆ ಸ್ಟ್ರಾಂಗ್ ಆಗಿರಬೇಕು. ನೀವು ಏನೇ ಸಿಚುವೇಷನಲ್ಲಿದ್ರೂ ಅದರಿಂದ ಆಚೆ ಬರೋ ಅಂಥ ಒಂದು ಕೆಪಾಸಿಟಿ ನಿಮಗಿದೆ. ಯಾಕೆಂದರೆ ಈ ಕಾರ್ಡಲ್ಲಿ ನೋಡಿ 2 ವಿಂಡೋಸೂ 2 ಡೋರ್ಸೂ ಓಪನ್ ಆಗಿದೆ. ದ್ಯಾಟ್ ಈಸ್ ಫ್ರೀಡಮ್. ನಿಮಗೆ ಏನು ಬೇಕಂತ ಆ ಬ್ರೇಕ್ ಥ್ರೂ ಬೇಕಂತ ಕಾಯ್ತಿದ್ರೆ ಡೆಫಿನೆಟ್ಲಿ ಆ ಬ್ರೇಕ್ ಥ್ರೂ ನಿಮಗೆ ಬರ್ತಾ ಇದೆ. ಕೆಲವ್ರಿಗೆ ಇಷ್ಟೊಂದು ಸೀರಿಯಸ್ ಇಲ್ಲದೆ ಇರ್ಬೋದು ಸಿಚುವೇಶನು, ಬರೀ ಒಂದು ಬ್ರೇಕ್ ಥ್ರೂಗೆ ವೇಟ್ ಮಾಡ್ತಿರ್ಬೋದು. ಜಾಬಲ್ಲಿ, ಕರಿಯರಲ್ಲಿ, ಬಿಸ್ನೆಸ್ಸಲ್ಲಿ, ಇಲ್ಲ ರಿಲೇಷನ್ಶಿಪ್ಪಲ್ಲಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋ ಒಂದು ವೇಟಿಂಗಲ್ಲಿ ಇರ್ಬೋದು. ಐ ಆಮ್ ಸೀಯಿಂಗ್ ಅ ಲಾಡ್ ಆಫ್ ವೇಟಿಂಗ್. ಈ ಗ್ರೂಪಲ್ಲಿರೋರು ತುಂಬ ವೇಟ್ ಮಾಡ್ತಾ ಇರೋದು, ಪೇಷನ್ಸ್ ಕಳ್ಕೊಳ್ತಾ ಇರೋದು, ಯಾವಾಗತ್ತೆ ಅಂತ ಹೇಳಿ ಇರಿಟೇಟ್ ಆಗ್ತಾ ಇರೋರು. ಸೊ ಅವರಿಗೆಲ್ಲ ಈ ಸಮಯದಲ್ಲಿ ನಿಮ್ಮ ಏಂಜಲ್ಸು ನಿಮ್ಮ ನಂಬಿಕೆ ಕಳ್ಕೊಳ್ದಿರ ಪೇಷನ್ಸ್ ಆಗಿ ಹೆಂಗೆ ನಾವು ಮುಂದೆ ಹೋಗೋದು ಆ ಒಂದು ಸಹಾಯ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮಗೆ. ಗ್ರೂಪ್ ನಂಬರ್ 2. ಸೊ ಲಾಟ್ ಆಫ್ ಇಂಟರ್ನಲ್ ಸಪೋರ್ಟ್. ಯಾ ಲಾರ್ಡ್ ಆಫ್ ಇಂಟರ್ನಲ್ ಸಪೋರ್ಟ್. ಹರ್ಮಿಟ್ ಕಾರ್ಡ್ ನಿಮ್ಮ ಒಳಗಡೆ ಬದಲಾವಣೆ ತರ್ತಾ ಇದ್ದಾರೆ ನಿಮ್ಮ ಹೊರಗಡೆಗಿಂತ. ಯಾಕೆಂದರೆ ನೀವು ಒಳಗಡೆಯಿಂದ ಸ್ಟ್ರಾಂಗ್ ಆದರೆ, ಒಳಗಡೆಯಿಂದ ನೀವು ಯಾರಂತ ನೀವು ತಿಳ್ಕೊಂಡ್ರೆ, ಸೊ ಈ ಸಮಯದಲ್ಲಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ತಾ ಇರೋವಂಥ ಒಂದು ಸಮಯ ನಿಮಗೆ ಇದು ಸೆಲ್ಫ್ ಡಿಸ್ಕವರಿ ಅಟ್ ಇಟ್ಸ್ ಪೀಕ್. ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ತಾ ಇರೋವಂಥ ಸಮಯ, ನಿಮ್ಮ ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಳ್ತಾ ಇರೋವಂಥ ಸಮಯ, ಬೇಡದೇ ಇರೋದನ್ನೆಲ್ಲ ಕನ್ಫ್ರಂಟ್ ಮಾಡ್ತಾ ಇರೋವಂಥ ಸಮಯ, ಇದು ಬೇಕಾ ಇದು ಬೇಡವಾ ಅಂತ ಹೇಳಿ ನಿರ್ಧಾರ ಮಾಡ್ತಾ ಇರೋವಂಥ ಸಮಯ. ಇದು ಟಫ್ ಇರ್ಬೋದು, ಬಟ್ ದಿಸ್ ಈಸ್ ಇಂಪಾರ್ಟೆಂಟ್ ಪೀರಿಯಡ್. ಮತ್ತು ಕೆಳಗಡೆ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ಜಸ್ಟಿಸ್ ಆ್ಯಂಡ್ ಇಟ್ ಕಮ್ಸ್ ವಿತ್ ನಂಬರ್ 11. 11 is
ನ್ಯೂ ಬಿಗಿನಿಂಗ್. ನಾನು ಆಲ್ರೆಡಿ ಹೇಳಿರೋ ಥರ ಲೀಗಲ್ ವಿಚಾರದಲ್ಲಿದ್ದರೆ ವಿ ಹ್ಯಾವ್ ಅ ಜಸ್ಟಿಸ್. ಡೆಫಿನೆಟ್ಲಿ ನಿಮ್ಮ ಫೇವರ್ ಆಗಿ ಜಸ್ಟಿಸ್ ಸಿಗತ್ತೆ. ನೀವೇನು ಡೆಫಿನೆಟ್ಲಿ ಕೆಲವ್ರಿಗೆ ಲೀಗಲ್ ಅಡ್ವೈಸ್ ಅಥವಾ ಲೀಗಲ್ ಇಶ್ಯೂಸಲ್ಲಿರ್ಬೋದು. ಈ ಏಂಜಲು ವಿತ್ ದ ಜಸ್ಟಿಸ್ ಕಾರ್ಡ್, ಇಟ್ಸ್ ಅ ಪವರ್ಫುಲ್ ಕಾಂಬಿನೇಷನ್. ನಿಮಗೆ ಬೇಕಾಗಿರೋವಂಥ ಒಂದು ಔಟ್ಕಮ್ಮು, ಲೈಕ್ ಯಾವುದು ಸರಿ, ಯಾವುದು ನ್ಯಾಯಬದ್ಧವಾಗಿದೆ, ಆ ಥರ ಒಂದು ಔಟ್ಕಮ್ ಬರೋ ಅಂಥ ಸಾಧ್ಯತೆಗಳು ತುಂಬ ಸ್ಟ್ರಾಂಗ್ ಆಗಿದೆ. ಇದು ಕೆಲವ್ರಿಗೆ ಎಲ್ಲರಿಗೂ ಅಲ್ಲ. ಸೊ ರೆಸನೇಟ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ, ಇಲ್ಲಾಂದರೆ ಯು ಕ್ಯಾನ್ ಇಗ್ನೋರ್. ನಂಬರ್ 33 ತೋರಿಸ್ತಾ ಇದ್ದಾರೆ, ದಟ್ ಈಸ್ ಗ್ರೋತ್. ಡೆಫಿನೆಟ್ಲಿ ಕೆಲವ್ರಿಗೆ ಸ್ಟಕ್ ಆಗಿರೋ ಎನರ್ಜಿಯಿಂದ ಆಚೆ ಕರ್ಕೊಂಡು ಬರೋವಂಥ ಪ್ರಯತ್ನ ಪಡ್ತಾ ಇದ್ದಾರೆ ನಿಮ್ಮ ಏಂಜಲ್ಸು. ಇಷ್ಟು ಸೀರಿಯಸ್ ಸಿಚುವೇಶನ್ ಅಲ್ಲ ಅಂದ್ರೂ ಈ ಸ್ಟಕ್ಕಿಂದ ಬ್ರೇಕ್ ಥ್ರೂ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬ್ರೇಕ್ ಥ್ರೂಸ್, ಸಡನ್ ಚೇಂಜ್ ಇನ್ ದ ವಿಂಡ್. ಸಡನ್ ಆಗಿ ಈ ಗಾಳಿ ಬದಲಾಗಿ ಕಂಪಸ್ ನಿಮ್ಮ ಕಡೆ ತಿರುಗ್ತಾ ಇರೋದು, ವೀಲ್ ನಿಮ್ಮ ಕಡೆ ತಿರುಗ್ತಾ ಇರೋದು, ಆ ಥರ ಸಡನ್ ಬ್ರೇಕ್ ಥ್ರೂ ಥರ. ಟವರ್ ಕಾರ್ಡ್ ಬರಲಿಲ್ಲ, ಬಟ್ ನನಗೆ ಟವರ್ ಎನರ್ಜಿ ಕೂಡ ಬರ್ತಾ ಇದೆ. ಟವರ್ ಕಾರ್ಡ್ ಎನರ್ಜಿ, ಲೈಕ್ ಟವರ್ ಈಸ್ ಅಬೌಟ್ ಸಡನ್ ಚೇಂಜಸ್. ಸೊ ಎಕ್ಸ್ಪೆಕ್ಟ್ ಸಡನ್ ಚೇಂಜಸ್ ನಿಮ್ಮ ಜೀವನದಲ್ಲಿ. ಲೈಕ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಸಡನ್ನಾಗಿ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಕ್ ಆಗಿದೆಲ್ಲ ವಾಪಸ್ ಶುರು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಂತಿದ್ದ ನೀರೆಲ್ಲ ಸಡನ್ನಾಗಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಒಂದು ಎನರ್ಜಿ, ಲೈಕ್ ಆ ಒಂದು ಮೂವ್ಮೆಂಟ್ ಆಗುವಂಥ ಗ್ರೋತ್ ಫೇಸ್ಗೆ ಮೂವ್ ಆಗ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಏಂಜಲ್ಸು ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ನಿಮಗೆ, ಗ್ರೂಪ್ ನಂಬರ್ 2. ಬಟ್ ಡೆಫಿನೆಟ್ಲಿ ಲಾಟ್ ಆಫ್ ಇಂಟರ್ನಲ್ ಸಪೋರ್ಟ್, ನಿಮ್ಮ ಬಿಲೀಫ್, ನಿಮ್ಮ ಫೇತ್, ನಿಮ್ಮ ಪೇಷನ್ಸ್, ನಿಮ್ಮ ಒಳಗಡೆ ಇರುವಂಥ ಆ ಒಂದು ಶಕ್ತಿ, ಲವ್, ಅನ್ಕಂಡೀಷ್ನಲ್ ಲವ್, ಇದನ್ನೆಲ್ಲ ನಿಮಗೆ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ. ಯು ಆರ್ ಪವರ್ಫುಲ್, ಜಸ್ಟ್ ಬಿ ಪೇಷಂಟ್ ಅಂತ ಹೇಳಿ. ಓಕೆ, ಅದು ನಿಮ್ಮ ಇವತ್ತಿನ ಸಂದೇಶಗಳು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಖಂಡಿತ ಕಮೆಂಟ್ ಮಾಡಿ, ಐ ಅಕ್ಸೆಪ್ಟ್ ದಿಸ್ ಬ್ರೇಕ್ ಥ್ರೂ ಅಂತ ಹೇಳಿ. ಐ ಆಮ್ ಪೇಷಂಟ್, ಐ ವಿಲ್ ಬಿ ಪೇಷಂಟ್. ಏನು ಬರುತ್ತೆ ನಿಮ್ಮ ಮನಸ್ಸಿಗೆ ಅದನ್ನೆಲ್ಲ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.